ನಾನು ಎಲ್ಲರಿಗೂ ಕೃತಜ್ಞಳು. ಸ್ನೇಹಿತರೆ, ಈ ದಿನ ನನ್ನ ಭಾಷಣದ ವಿಷಯ ಪ್ರಾರಬ್ಧ ಕರ್ಮವನ್ನು ಬದಲಾಯಿಸುವುದಕ್ಕೆ ಸಾಧ್ಯವೇ. ಸಾಧಾರಣವಾಗಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಕರ್ಮ ಅನ್ನೋದು ನಮ್ಮ ಹಣೆಯ ಬರಹ. ನಾವು ಹುಟ್ಟಿದಾಗಲೇ ನಮ್ಮ ಹಣೆಯಲ್ಲಿ ಬರೆದು ಬ್ರಹ್ಮ ಕಳಿಸ್ಬಿಟ್ಟಿದ್ದಾನೆ. ಆ ಪ್ರಾರಬ್ಧ ಕರ್ಮವನ್ನು ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅನೇಕರು ನಂಬುತ್ತಾರೆ. ನಮ್ಮ ಹಿಂದೂ ಮತದಲ್ಲಿಯೂ ಕೂಡ ಒಂದು ಶಾಖೆಯವರು ಆ ರೀತಿ ಪ್ರಬಲವಾಗಿ ನಂಬುತ್ತಾರೆ. ಆದರೆ ನಾವು ಕರ್ಮ ಸಿದ್ಧಾಂತವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದು ಸರಿಯಲ್ಲ ಅನ್ನೋದು ನಮಗೆ ಗೋಚರವಾಗುತ್ತೆ. ಕರ್ಮ ಅಂತನ್ನೋದು ಸಂಸ್ಕೃತ ಭಾಷೆಯ ಕೃ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಹಿಂದ್ಗಡೆ ಇರೋರ್ಗೂ ಕೇಳಿಸ್ತಾ ಇದೆಯಾ? ಕೃ ಅಂತಂದ್ರೆ ಮಾಡು ಅಂತ. ಅದರಿಂದ ಕರ್ಮ ಅಂದರೆ ಕೆಲಸ. ಆದರೆ ಪರಂಪರೆಯಿಂದ ಇದಕ್ಕೆ ಕರ್ಮ ಅನ್ನೋದಕ್ಕೆ ಬರೀ ಮಾಡು ಅಥವಾ ಕೆಲಸ ಅನ್ನೋ ಅರ್ಥ ಅಲ್ಲದೆ, ಮಾಡಿದ ಕೆಲಸಕ್ಕೆ ಬರುವ ಪ್ರತಿಕ್ರಿಯೆಯೂ ಸೇರ್ಕೊಂಡಿದೆ. ಅದರಿಂದ ಏನಾದರೂ ನಮಗೆ ಕಷ್ಟ ಬಂದರೆ ಇದೆಲ್ಲ ನನ್ನ ಕರ್ಮ ಅಂತ ಹೇಳ್ತೀವಿ. ಅಂದರೆ ನಾವು ಹಿಂದೆ ಮಾಡಿದ ಒಂದು ಕ್ರಿಯೆ ಅಥವಾ ಕೆಲಸದ ಫಲವಾಗಿ ಇವತ್ತು ನಮಗೆ ದುಃಖ ಅಥವಾ ತೊಂದರೆ ಪ್ರಾಪ್ತಿಯಾಗಿದೆ ಅನ್ನೋದು ಜನಸಾಮಾನ್ಯರಲ್ಲಿಯೂ ನಮ್ಮ ದೇಶದಲ್ಲಿ ಗೊತ್ತು, ಹಳ್ಳಿಯವರಿಗೂ ಕೂಡ ಗೊತ್ತು, ಎಲ್ರಿಗೂ ಗೊತ್ತು. ನಮ್ಮ ದೇಶದ ಜನರ ರಕ್ತದಲ್ಲಿಯೇ ಈ ಕರ್ಮ ಅನ್ನೋದು ಹರ್ಕೊಂಡು ಬಂದ್ಬಿಟ್ಟಿದೆ. ಧರ್ಮ, ಕರ್ಮ ಇದೆರಡೂ ಕೂಡ ನಮ್ಮ ರಕ್ತದಲ್ಲಿಯೇ ಬಂದ್ಬಿಟ್ಟಿದೆ. ಪ್ರಾಯಶಃ ಇದರ ಒಂದು ಪ್ರಮಾಣ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಯಾಕೆಂದರೆ ಕ್ರಮಕ್ರಮವಾಗಿ ಧರ್ಮ ಕುಗ್ಗಿ ಅಧರ್ಮ ಬರ್ತಾ ಇರೋದನ್ನು ನಾವು ನೋಡಿದ್ರೆ, ಈ ನಮ್ಮ ಭಾರತೀಯರ ರಕ್ತದಲ್ಲಿ ಹರಿತಾ ಇದ್ದಂಥ ಧರ್ಮ ಮತ್ತು ಕರ್ಮ ತತ್ವಗಳ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತ ನಾವು ಅಂದ್ಕೋಬೋದು. ಈ ಕರ್ಮ ಅನ್ನೋದು ಕರ್ಮ ನಿಯಮ ಅಂತ ಹೇಳ್ಬೋದು. ನಾವು ಈ ಜಗತ್ತನ್ನು ಪರಿಶೀಲಿಸಿದ್ರೆ 3 ಮೂಲಭೂತ ನಿಯಮಗಳು ನಮಗೆ ಗೋಚರವಾದದ್ದು. ಆ ನಿಯಮಗಳು ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಸಂಸರಣೆ ನಿಯಮ. ಪ್ರತಿಯೊಂದು ಕೂಡ ಬೆಳವಣಿಗೆಯನ್ನು ಹೊಂದುತ್ತಾ ಇದೆ. ಯಾವುದು ಕೂಡ ನಿಂತ ಕಡೆ ನಿಂತಿರೋದಿಲ್ಲ, ಮುಂದಕ್ಕೆ ಹೋಗ್ತಾ ಇದೆ. ಒಂದೇ ಒಂದು ಜೀವ ಚೈತನ್ಯ, ಏಕೈಕ ಜೀವ ಚೈತನ್ಯ, ಅದನ್ನು ಹಂಚಿಕೊಂಡು ನಾವೆಲ್ಲರೂ ಹುಟ್ಟಿದೆವು. ಮಾನವರು, ಪ್ರಾಣಿಗಳು, ಪಶು ಪಕ್ಷಿಗಳು, ಸಸ್ಯವರ್ಗಗಳು, ಖನಿಜ ಎಲ್ಲದರಲ್ಲೂ ಇರ್ತಕ್ಕಂಥದ್ದು ಒಂದೇ ಒಂದು ಜೀವ ಚೈತನ್ಯ, ಒಂದೇ ಒಂದು ಪ್ರಜ್ಞೆ. ಈ ಜೀವ ಚೈತನ್ಯ ಮತ್ತು ಪ್ರಜ್ಞೆ ಸದಾ ಕಾಲೂ ಕೂಡ ಬೆಳೀತಾ ಇದೆ, ಅಭಿವೃದ್ಧಿ ಹೊಂದುತ್ತಾ ಇದೆ. ತನ್ನೊಳಗೆ ಇರ್ತಕ್ಕಂಥ ಸುಪ್ತವಾದ ಭಾಗವನ್ನು ಹೊರಗೆ ತರ್ತಾ ಇದೆ, ಅಭಿವ್ಯಕ್ತವಾಗ್ತಾ ಇದೆ. ಆದ್ದರಿಂದ ಪ್ರಪಂಚ ಯಾವಾಗಲೂ ಮುಂದಕ್ಕೆ ಹೋಗ್ತಾ ಇದೆಯೇ ಹೊರತು ಹಿಂದಕ್ಕೆ ಹೋಗ್ತಾ ಇಲ್ಲ. ತಾತ್ಕಾಲಿಕವಾಗಿ ಅದು ಹಿಂದಕ್ಕೆ ಹೋಗ್ತಾ ಇದೆಯೇನೋ, ಅಧರ್ಮ ಹೆಚ್ಚುತ್ತಾ ಇದೆಯೇನೋ, ಹಿಂಸೆ ಹೆಚ್ಚುತ್ತಾ ಇದೆಯೇನೋ ಅಂತ ನಮಗೆ ಭಾವನೆ ಉಂಟಾಗ್ಬೋದು. ಅದು ಕೂಡ ನಮ್ಮ ಮನಸ್ಸಿನ ಬೆಳವಣಿಗೆಯ ಒಂದು ಘಟ್ಟ. ತಾರ್ಕಿಕ ಮನಸ್ಸು ಬೆಳೀತಾ ಇದೆ, ಆದ್ರಿಂದ ನಮಗೆ ಧರ್ಮದಲ್ಲಿ ನಂಬಿಕೆ ಹೋಗ್ತಾ ಇದೆ. ಆದರೆ ತಾರ್ಕಿಕ ಮನಸ್ಸು ಸಾಕಷ್ಟು ಬೆಳೆದಾಗ ಧರ್ಮದಲ್ಲಿ ನಂಬಿಕೆ ಪುನಃ ಪ್ರತಿಷ್ಠಾಪನೆ ಆಗತ್ತೆ. ಆದ್ದರಿಂದ ಇದು ಒಂದು ತಾತ್ಕಾಲಿಕ ಘಟ್ಟ. ಆದರೂ ಕೂಡ ನಾವು ಮುಂದುವರಿತಾ ಇದ್ದೀವಿ ಅಂತಲೇ ನಾವು ಭಾವಿಸ್ಬೇಕು. ಮೊದಲನೇದು ಸಂಸರಣೆ ನಿಯಮ, ಎರಡನೆಯದು ಕರ್ಮ ನಿಯಮ. ಕರ್ಮ ನಿಯಮ ಪ್ರಕೃತಿಯಲ್ಲಿಯೇ ಹಾಸು ಹುಕ್ಕಾಗಿ ಸೇರ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ. ಬಹಳ ಮೂಲಭೂತವಾದಂಥ ನಿಯಮ ಇದು. ಕರ್ಮ ಅಂತ ಹೇಳಿದ್ರೆ, ಕರ್ಮ ನಿಯಮ ಅಂದರೆ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಪರಸ್ಪರ ಸಮ ಮತ್ತು ವಿರುದ್ಧವಾಗಿರುತ್ತವೆ. ಪರಸ್ಪರ ಸಮವಾಗಿರುತ್ತವೆ, ವಿರುದ್ಧ ದಿಕ್ಕಿನಲ್ಲಿರುತ್ತೆ. ಈಗ ಇಲ್ಲಿ ಗೋಡೆ ಇದೆ, ನಾನು ಒಂದು ರಬ್ಬರ್ ಬಾಲ್ ತಗೊಂಡು ಇಲ್ಲಿ ಎಸೆದ್ರೆ ನಾನು ಎಷ್ಟು ಶಕ್ತಿಯಿಂದ ಎಸಿತೀನೋ
ಅಷ್ಟೇ ಶಕ್ತಿಯಿಂದ ಅದು ವಾಪಸ್ ಬರುತ್ತೆ. ಯಾವ ದಿಕ್ಕಿನಲ್ಲಿ ವಾಪಸ್ ಬರುತ್ತೆ? ವಿರುದ್ಧ ದಿಕ್ಕಿನಲ್ಲಿ ವಾಪಸ್ ಬರುತ್ತೆ. ನಾನೀಗ ಅದನ್ನ ದಕ್ಷಿಣಕ್ಕೆ ಹೊಡೆದ್ರೆ ಅದು ಉತ್ತರ ದಿಕ್ಕಿನಲ್ಲಿ ವಾಪಸ್ ಬರುತ್ತೆ. ನಾನು ಅದಕ್ಕೆ 10 ಪೌಂಡ್ ಶಕ್ತಿ ಕೊಟ್ಟಿದ್ರೆ 10 ಪೌಂಡ್ ಶಕ್ತಿನಲ್ಲೇ ಅದು ವಾಪಸ್ ಬರುತ್ತೆ. ಗೋಡೆ ಹೊಡೆದ್ರಿಂದ ಸ್ವಲ್ಪ ಶಕ್ತಿ ಕಮ್ಮಿ ಆಗ್ಬೋದು, ಬಟ್ ಇಫ್ ಇಟ್ ಈಸ್ ಎ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಸರ್ಫೇಸ್ ದರ್ ಈಸ್ ನೋ ಲಾಸ್ ಆಫ್ ಎನರ್ಜಿ ಅಂತ ಫಿಸಿಕ್ಸ್ ನಿಯಮ ಹೇಳುತ್ತೆ. ಆ ಒಂದು ಗೋಡೆ ಪೂರ್ಣವಾಗಿ ಪ್ರತಿಫಲಿಸುವಂತಹದ್ದು, ಸ್ವಲ್ಪವೂ ಕೂಡ ಅದರಲ್ಲಿ ನಿರೋಧ ಶಕ್ತಿ ಇಲ್ಲದೆ ಹೋದ್ರೆ, ನಿರೋಧ ಅದು ಕೊಡದೆ ಹೋದ್ರೆ ಎಷ್ಟು ಶಕ್ತಿಯಿಂದ ನಾವು ಎಸಿತೀವೋ ಸ್ವಲ್ಪವೂ ವ್ಯತ್ಯಾಸವಿಲ್ಲದೆ ಅಷ್ಟೇ ಶಕ್ತಿಯಿಂದ ಅದು ಹಿಂದಕ್ಕೆ ಬರಬೇಕು. ಇದು ಕರ್ಮ ನಿಯಮ. ಹೇಗೆ ನಾವು ಎಸೆದ ಚೆಂಡು ವಿರುದ್ಧ ದಿಕ್ಕಿನಲ್ಲಿ ಅಷ್ಟೇ ಶಕ್ತಿಯಿಂದ ವಾಪಸ್ ಬರುತ್ತೋ, ಅದೇ ರೀತಿಯಲ್ಲಿ ನಾವು ಮಾಡುವಂತಹ ಒಂದೊಂದು ಕ್ರಿಯೆಯೂ ಕೂಡ ಒಂದು ಪ್ರತಿಕ್ರಿಯೆಯನ್ನು ಉತ್ಪತ್ತಿ ಮಾಡುತ್ತೆ. ಆ ಪ್ರತಿಕ್ರಿಯೆ ಉತ್ಪತ್ತಿಯಾಗೋದು ಪ್ರಕೃತಿ ನಿಯಮ. ಇಟ್ಸ್ ಎ ನ್ಯಾಚುರಲ್ ಲಾ. ಇವಾಗ ಬೆಂಕಿ ಯಾಕೆ ಸುಡುತ್ತೆ? ಬೆಂಕಿ ನಮಗೆ ಗೊತ್ತಿಲ್ಲದೆ ಹೋಗ್ಲಿ ಸುಡುತ್ತೆ. ಒಂದು ಎಳೆ ಮಗು ಮೋಂಬತ್ತಿಯನ್ನು ಮುಟ್ಟಿದ್ರೆ, ಉರಿತಾ ಇರೋ ಮೋಂಬತ್ತಿನ, ಈ ಮಗುಗೆ ಗೊತ್ತಿಲ್ಲ, ಪಾಪ ಅದಿನ್ನೂ ಹಸುಗೂಸು, ಅದನ್ನ ನಾನು ಸುಡಬಾರ್ದು ಅಂತ ಬೆಂಕಿ ತಣ್ಣಗಿರುತ್ತ? ಬೆಂಕಿ ಸುಟ್ಟೇ ಸುಡುತ್ತೆ. ನೀರು ಮುದ್ದೆ ಮಾಡುತ್ತೆ. ಅದೇ ರೀತಿಯಲ್ಲಿ ಕರ್ಮ ನಿಯಮ, ಇಟ್ ಈಸ್ ಅನ್ ಇನ್ವಯಲಬಲ್ ನ್ಯಾಚುರಲ್ ಲಾ. ಅದನ್ನ ಯಾರು ಕೂಡ ಅದಕ್ಕೆ ಅಡ್ಡಿ ಮಾಡೋ ಹಾಗಿಲ್ಲ, ಅದಕ್ಕೆ ವಿರೋಧವಾಗಿ ನಡ್ಕೊಳ್ಳೋ ಹಾಗಿಲ್ಲ. ಇಟ್ಸ್ ಎ ನ್ಯಾಚುರಲ್ ಲಾ, ಪ್ರಕೃತಿಯ ನಿಯಮ ಅದು. ಬೆಂಕಿ ಸುಡುತ್ತೆ ಅನ್ನೋದು ಹೇಗೆ ಪ್ರಕೃತಿ ನಿಯಮವೋ, ನೀರು ಒದ್ದೆ ಮಾಡುತ್ತೆ ಅನ್ನೋದು ಹೇಗೆ ಪ್ರಕೃತಿ ನಿಯಮವೋ, ನೀರು ಮೇಲಿಂದ ಕೆಳಗೆ ಹರ್ಕೊಂಡು ಬರುತ್ತೆ ಅನ್ನೋದು ಒಂದು ಪ್ರಕೃತಿ ನಿಯಮವೋ, ಹಾಗೇನೆ ಕರ್ಮಕ್ಕೆ ವಿರುದ್ಧವಾದ ಸಮವಾದ ಒಂದು ಪ್ರತಿಕ್ರಿಯೆ ಉತ್ಪತ್ತಿಯಾಗತ್ತೆ ಅನ್ನೋದು ಒಂದು ಪ್ರಕೃತಿಯ ನಿಯಮ. ಈ ಮನುಷ್ಯನಿಗೆ ತಿಳುವಳಿಕೆ ಸಾಲದು, ಇವನು ಕೊಲೆ ಮಾಡಿಬಿಟ್ಟ, ಆದ್ರಿಂದ ಇವನಿಗೆ ನಾನು ಯಾವ ಪ್ರತಿಕ್ರಿಯೆಯನ್ನು ಕೊಡಬಾರ್ದು, ಶಿಕ್ಷೆ ಬಹುಮಾನ ಅನ್ನೋ ಪದ ಬಿಟ್ಬಿಡಿ. ಇಲ್ಲಿ ಶಿಕ್ಷೆಯೂ ಇಲ್ಲ, ಬಹುಮಾನವೂ ಇಲ್ಲ. ದೇವರು ನಮಗೆ ಶಿಕ್ಷೆನೂ ಕೊಡಲ್ಲ, ಬಹುಮಾನನೂ ಕೊಡಲ್ಲ. ಕರ್ಮ ನಿಯಮದಿಂದ ಬರ್ತಕ್ಕಂಥ ಆ ಪ್ರತಿಕ್ರಿಯೆ ನಮಗೆ ಅನಾನುಕೂಲವಾಗಿದ್ರೆ, ನಮಗೆ ತೊಂದರೆ ಕೊಟ್ರೆ, ನಮಗೆ ದುಃಖ ಉತ್ಪತ್ತಿ ಮಾಡಿದ್ರೆ, ಆವಾಗ ನಾನು ದೇವರನ್ನ ಶಪಿಸ್ಕೋಬಹುದು, ದೇವರು ನನಗೆ ಶಿಕ್ಷೆ ಕೊಡ್ತಾ ಇದ್ದಾನೆ ಅಂತ. ಅದೇ ರೀತಿ ನಮಗೆ ಸುಖ ಸೌಕರ್ಯ ಹಣ ಎಲ್ಲ ಲಭಿಸ್ತಾ ಇದ್ರೆ ದೇವರು ನನಗೆ ಬಹುಮಾನ ಕೊಡ್ತಾ ಇದ್ದಾನೆ ಅಂತ ನಾವು ಭಾವಿಸ್ಕೋಬಹುದು. ಅದು ಬಹುಮಾನವೂ ಅಲ್ಲ, ಶಿಕ್ಷೆನೂ ಅಲ್ಲ. ನಾವು ಮಾಡಿದ್ದನ್ನು ನಮಗೆ ವಾಪಸ್ ಬರ್ತಾ ಇದೆ. ಈ ಜನ್ಮದಲ್ಲಿ ನಾವು ಮಾಡಿರ್ಬೋದು ಅಥವಾ ಹಿಂದಿನ ಜನ್ಮಗಳಲ್ಲಿ ಮಾಡಿರ್ಬೋದು. ಅದರಿಂದನೇ ನಮಗೆ ಕರ್ಮದಲ್ಲಿ ನಂಬಿಕೆ ಇಲ್ಲ. ಯಾಕೆ ಅಂದ್ರೆ ಆವಾಗ ಮಾಡಿದ ಕ್ರಿಯೆ ತಕ್ಷಣ ಪ್ರತಿಕ್ರಿಯೆ ಬಂದ್ಬಿಟ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಇದು ಸಹಜ ನಿಯಮ, ಇದಕ್ಕೆ ನಾನು ಉಲ್ಲಂಘಿಸೋಕೆ ಸಾಧ್ಯ ಇಲ್ಲ ಅಂತ. ಬೆಂಕಿ ನೀವು ಕೈ ಇಟ್ರೆ ತಕ್ಷಣ ಸುಟ್ಟು ಬಿಡುತ್ತದು. 1 ನಿಮಿಷ ಅಥವಾ 10 ನಿಮಿಷ ಬಿಟ್ಟು ಸುಡೋಲ್ಲ, ಕೂಡಲೇ ಸುಟ್ಟು ಬಿಡುತ್ತೆ. ಅದೇ ರೀತಿ ನಾವು ಕಳ್ತನ ಮಾಡಿದ್ರೆ ತಕ್ಷಣನೇ ನಾವು ಕೈ ಕತ್ತರಿಸಿ ಹೋಗ್ಬಿಟ್ರೆ, ನಾವು ಸುಮ್ಮನೆ ಹೇಳಿದ್ರೆ ತಕ್ಷಣ ನಾಲ್ಗೆ ಮಾತಾಡಕ್ ನಿನ್ ಶಕ್ತಿ ಕಳ್ಕೊಂಡ್ಬಿಟ್ರೆ ಅವಾಗ ನಮಗೆ ಗೊತ್ತಾಗ್ಬಿಡುತ್ತೆ ಈ ಒಂದು ನಿಯಮ ಇದೆ, ನಾನು ಸುಳ್ಳು ಹೇಳಬಾರ್ದು, ಕಳ್ತನ ಮಾಡಬಾರ್ದು ಅಂತ. ಅವ ಪ್ರಾಯಶಃ ಯಾರು ಕಳ್ತನ ಮಾಡಲ್ಲ, ಯಾರು ಸುಳ್ಳು ಹೇಳಲ್ಲ. ಆದ್ರೆ ಇದು ಅಂಥ ನಿಯಮ ಅಲ್ಲ. ಇದರ ಪ್ರತಿಕ್ರಿಯೆ ಪ್ರತಿಫಲ ತಕ್ಷಣ ಹಿಂದಕ್ಕೆ ಬರೋಲ್ಲ. ಕೆಲವು ಸಲ ಬರುತ್ತೆ, ಕೆಲವು ಸಲ ಬರೋಲ್ಲ. ಯಾಕೆಂದ್ರೆ ಆ ಪ್ರತಿಕ್ರಿಯೆಯನ್ನು ತಡ್ಕೊಳ್ಳೋಷ್ಟು ಸಾಮರ್ಥ್ಯ ನಮಗಿರಬೇಕು. ಆತ್ಮನ ದೃಷ್ಟಿಯಿಂದ ನೋಡ್ತಾರೆ. ಕರ್ಮ ನಿಯಮಕ್ಕೆ ಅದನ್ನೇ ಬಿಟ್ಬಿಟ್ರೆ, ಸಹಜವಾಗಿ ಪ್ರಕೃತಿಯ ನಿಯಮಕ್ಕೆ ಆಚರಣೆಗೆ ಬಿಟ್ಬಿಟ್ರೆ ಪ್ರಾಯಶಃ ತಕ್ಷಣ ಪ್ರತಿಕ್ರಿಯೆ ಬಂದ್ಬಿಡುತ್ತೆ. ಆದ್ರೆ ಕರ್ಮ ದೇವತೆಗಳು ಆ ಪ್ರತಿಕ್ರಿಯೆ ತಕ್ಷಣವೇ ಬರದೇ ಇರೋ ಹಾಗೆ ತಡದೇ ಇರ್ತಾರೆ. ಅವ್ರ ಕರ್ಮವನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅದನ್ನ ತಡೆದಿಟ್ಟು ಸ್ವಲ್ಪ ನಿಧಾನವಾಗಿ ಬರೋ ಹಾಗೆ ಏರ್ಪಾಡು ಮಾಡೋಕೆ ಸಾಧ್ಯ. ಅದಕ್ಕೋಸ್ಕರ ದೇವರು ತಮ್ಮ ಅಪಾರವಾದ ಕರುಣೆಯಿಂದ ಈ ಒಂದು ಕರ್ಮ ದೇವತೆಗಳ ಒಂದು ವರ್ಗವನ್ನೇ ಸೃಷ್ಟಿ ಮಾಡಿದ್ದಾನೆ. ಲಿಪಿಕಾ ಅಂತ ಕರೀತಾರೆ ಅವರು ವ್ಯಕ್ತಿಯ ಕರ್ಮ ತಕ್ಷಣವೇ ಆ ಪ್ರತಿಕ್ರಿಯೆ ತಕ್ಷಣವೇ ಹಿಂದಕ್ಕೆ ಬರದೇ ಇರೋ ಹಾಗೆ ಅವನಿಗೆ ತಡ್ಕೊಳ್ಳೋ ಸಾಮರ್ಥ್ಯ ಬರೋವರೆಗೂ ಅದನ್ನ ತಡೆದು ಹಿಡ್ಕೊಡ್ತಾರೆ. ಮನುಷ್ಯ ಪ್ರಾರಂಭದಲ್ಲಿ ಬಹಳ ಅವಿವೇಕಿಯಾಗಿರ್ತಾನೆ.
ತಿಳುವಳಿಕೆ ಇಲ್ಲ. ನಾವು ಪ್ರಾಣಿ ಜನ್ಮದಿಂದ ಬಂದವರು. ನಾಯಿಯಾಗಿಯೋ, ಬೆಕ್ಕಾಗಿಯೋ, ಕುದುರೆಯಾಗಿಯೋ, ಆನೆಯಾಗಿಯೋ ಜನ್ಮವನ್ನೇ ಎತ್ತಿ ಮನುಷ್ಯರ ಸಹವಾಸದಲ್ಲಿದ್ದು ನಾನು ಅವನಂತೆ ಮನುಷ್ಯನಾಗಬೇಕು ಎಂಬ ಒಂದು ಉತ್ಕಟವಾದ ಆಕಾಂಕ್ಷೆ ಹುಟ್ಟಿದಾಗ, ನಮ್ಮ ಮನಸ್ಸು ಸಾಕಾದಷ್ಟು ಬೆಳೆದಾಗ ಪ್ರಾಣಿ ಜನ್ಮವನ್ನು ಬಿಟ್ಟು ಮನುಷ್ಯ ವರ್ಗಕ್ಕೆ ಬರ್ತೇವೆ. ಆದ್ರಿಂದ ನಮ್ಮಲ್ಲಿ ಪ್ರಾಣಿ ಪ್ರವೃತ್ತಿಗಳು ಇನ್ನೂ ಇವೆ, ಹೋಗಿಲ್ಲ. ನಮ್ಮನ್ನ ಇನ್ನೂ ಕೂಡ ಪ್ರಾಣಿ ಮನುಷ್ಯ ಅಂತ ಕರಿಬೋದು. ಯಾಕೆಂದ್ರೆ ಪ್ರಾಣಿಗಳಲ್ಲಿರ್ತಕ್ಕಂಥ ಅನೇಕ ಪ್ರವೃತ್ತಿಗಳು ನಮ್ಮಲ್ಲಿ ಆಗಾಗ ಕಾಣಿಸ್ಕೊಳ್ಳುತ್ತವೆ. ವಿಪರೀತವಾದಂಥ ರೋಷ, ಅಗ್ರೆಸಿವ್ನೆಸ್, ಇನ್ನೊಬ್ಬನ್ನ ಹೊಡೆದು ಬಿಡುವಂಥದ್ದು, ಅವನ ಮೇಲೆ ಆಕ್ರಮಣ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ, ರೋಷ, ಸಿಕ್ಕಾಪಟ್ಟೆ ಆಕ್ರಮಣಕಾರಿ ಮನೋಭಾವ, ನನಗೆ ಸೇರದೇ ಇರೋದನ್ನು ಆಕ್ರಮಿಸ್ಕೊಳ್ಳೋದು, ಅಥವಾ ಯಾರಾದರೂ ನಮ್ಮ ಸ್ವತ್ತಿಗೆ ಆಕ್ರಮಿಸ್ಕೊಳ್ಳೋಕೆ ಬಂದರೆ ಕೂಡಲೇ ಪ್ರತಿರೋಧವನ್ನು ತೋರಿಸ್ತಕ್ಕಂಥದ್ದು, ಇದೆಲ್ಲ ಪ್ರಾಣಿ ಪ್ರವೃತ್ತಿಗಳು. ಈ ಪ್ರಾಣಿ ಪ್ರವೃತ್ತಿಗಳನ್ನ ಸಂಪೂರ್ಣವಾಗಿ ನಾವು ಕಳ್ಕೊಳ್ಳೋವರೆಗೂ ನಾವು ಮನುಷ್ಯರಾಗೋಲ್ಲ. ಮನುಷ್ಯನಲ್ಲಿ ಮಾನವೀಯತೆ ಎದ್ದು ಕಾಣಬೇಕು. ಮರುಕ, ಪ್ರೇಮ, ಸಹಾನುಭೂತಿ, ಏಕತೆಯ ಮನೋಭಾವ, ಸಹೋದರ ಭಾವ, ಇವೆಲ್ಲ ಸಹಜ ಪ್ರವೃತ್ತಿಗಳಾಗಬೇಕು ನಮಗೆ. ಅದಾಗಬೇಕಾದ್ರೆ ಇನ್ನೂ ಅನೇಕ ಮಿಲಿಯನ್ಸ್ ಆಫ್ ಇಯರ್ಸ್, ಲಕ್ಷಗಟ್ಟಲೆ ವರ್ಷಗಳು ಕಳೀಬೇಕು. ನಮ್ಮ ಈ ಸ್ವಾರ್ಥ ಮನೋಭಾವ ಕಡಿಮೆ ಆಗಬೇಕು, ಅಹಂಕಾರ ಮನೋಭಾವ ಕಡಿಮೆ ಆಗಬೇಕು, ಆಸೆ, ಸ್ವಾರ್ಥತೆ, ಅಹಂಕಾರ ಇವೆಲ್ಲ ಕಡಿಮೆ ಆದಾಗ ನಾವು ನಿಜವಾದ ಮನುಷ್ಯರಾಗ್ತೇವೆ. ನಾವು ಚಿಕ್ಕ ಒಂದು ಕೆಳಗಿನ ಮಟ್ಟದಲ್ಲಿ ಇದ್ದಾಗ, ಅಂದರೆ ನಾವು ಕಾಡು ಮನುಷ್ಯರಾಗಿದ್ದಾಗ, ಅಥವಾ ಇನ್ನೂ ತಿಳುವಳಿಕೆ ನಮ್ಮಲ್ಲಿ ಬೆಳೆಯದೇ ಇದ್ದಂಥ ಕೂಲಿಗಾರರು, ಇಂಥ ಒಂದು ಸ್ಥಿತಿಯಲ್ಲಿ ನಾವಿದ್ದಾಗ, ಮಾನವ ಜನ್ಮಕ್ಕೆ ಬಂದ ಮೇಲೆ ಬೇಕಾದಷ್ಟು ದುಷ್ಟಕೃತ್ಯಗಳನ್ನು ಮಾಡಿರ್ತೇವೆ. ರಾಮಾಯಣದಲ್ಲಿ ನಾವು ಓದ್ತೇವೆ, ವಾಲ್ಮೀಕಿ ಮೊದಲು ಬೇಡ ಆಗಿದ್ದ. ಅವನು ಬೇಡ ಆಗಿದ್ದಾಗ ಬೇಕಾದಷ್ಟು ದರೋಡೆ ಮಾಡಿಸ್ತಾ ಇದ್ದ. ಆ ದರೋಡೆ ಮಾಡಿದ ವಸ್ತುಗಳನ್ನ ಮನೆಗೆ ತೆಗೆದುಕೊಂಡು ಹೋಗಿ ಅದರಲ್ಲಿ ಜೀವನ ಮಾಡ್ತಾ ಇದ್ರು. ಒಂದು ಸಲ ಒಂದು ಪಕ್ಷಿನ ಅವನು ಬಾಣದಿಂದ ಕೊಂದಾಗ, ಆ ಗಂಡು ಪಕ್ಷಿ ಸತ್ತು ಹೋದ್ಮೇಲೆ ಹೆಣ್ಣು ಪಕ್ಷಿ ರೋಧಿಸ್ತಾ ಇರೋದನ್ನ ನೋಡಿದಾಗ, ಒಬ್ಬ ಮುನಿಯು ಕೂಡ ಅವನಿಗೆ ಉಪದೇಶ ಕೊಟ್ಟಾಗ ಅವನು ಬದಲಾದ. ಅನಂತರ ತಪಸ್ಸು ಮಾಡಿ ರಾಮ ರಾಮ ಅನ್ನೋ ಮಂತ್ರವನ್ನು ಜಪಿಸಿ ಅವರು ವಾಲ್ಮೀಕಿ ಋಷಿಗಳಾದರು ಅಂತ ಹೇಳಿ ಕಥೆ ಓದ್ತೇವೆ. ಆ ರೀತಿ ನಾವು ಕೂಡ ದರೋಡೆ ಮಾಡಿ, ಕೊಲೆ ಮಾಡಿ, ಇನ್ನು ಅನೇಕ ಮಾಡಬಾರದು ಕೆಲಸಗಳನ್ನೆಲ್ಲ ಮಾಡಿರ್ತೇವೆ ಕಾಡು ಮನುಷ್ಯರಾಗಿದ್ದಾಗ. 10 ಕೊಲೆ ಮಾಡಿದೀವಿ ಅಂತ ಇಟ್ಕೊಳ್ಳೋಣ ಒಂದೇ ಒಂದು ಜನ್ಮದಲ್ಲಿ. ಈಗ ವೀರಪ್ಪನ್ನು 40 ಜನರನ್ನು ಕೊಂದಂತೆ ಒಂದೇ ಜನ್ಮದಲ್ಲಿ. ಆ 40 ಜನರನ್ನ ಕೊಂದದ್ದಕ್ಕೆ ಪ್ರತಿಫಲವಾಗಿ ಅವನು 40 ಸಲ ಸಾಯೋದಕ್ಕೆ ಸಾಧ್ಯವೋ ಮುಂದಿನ ಜನ್ಮದಲ್ಲಿ? ಈ ಜನ್ಮದಲ್ಲಿ 1 ಸಲ ಸತ್ತಪ್ಪ, ಕೊಲೆ ಆದ. ಇನ್ನು 39 ಕೊಲೆಗಳು, ಅದನ್ನು ಹೇಗೆ ತೀರ್ಸೋದು ಪ್ರತಿಫಲವನ್ನ? ಕರ್ಮದೇವತೆಗಳು ತೆಗೆದಿಟ್ಟಿರ್ತಾರೆ, ಅವನ ಅಕೌಂಟ್ ನಲ್ಲಿ ಬರೆದಿಟ್ಟಿರ್ತಾರೆ, ಇನ್ನು 90 ಕೊಲೆಗಳ ಅಪರಾಧವನ್ನು ಇವನು ಮಾಡಿದ್ದಾನೆ ಅಂತ. ಅದನ್ನು ತಕ್ಷಣ ತೀರ್ಸಕ್ ಸಾಧ್ಯ ಇಲ್ಲ ಒಂದೇ ಜನ್ಮದಲ್ಲಿ. ನಾವು ಕಾಡು ಮನುಷ್ಯರಾಗಿದ್ದಾಗ 90 ಭಾಗ ಕೆಟ್ಟ ಕೆಲಸವನ್ನೇ ಮಾಡಿರ್ತೀವಿ, 10 ಭಾಗ ಒಳ್ಳೆ ಕೆಲಸ ಮಾಡಿರ್ಬೋದು. ಆ 90 ಭಾಗ ಕೆಟ್ಟ ಕೆಲಸವೂ ಕೂಡ ಮುಂದಿನ ಜನ್ಮದಲ್ಲಿ ನಮ್ಮ ಜನ್ಮಕ್ಕೆ ಬಂದ್ಬಿಟ್ರೆ, ನಮ್ಮ ಅನುಭವಕ್ಕೆ ಹೇಗೆ ತೀರ್ಸೋಕ್ ಸಾಧ್ಯ? ಆಗೋಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಮುಂದಿನ ಜನ್ಮದಲ್ಲಿ 10 ಭಾಗ ಒಳ್ಳೇದು, 10 ಭಾಗ ಕೆಟ್ಟದ್ದು, ಇದಿಷ್ಟು ಅನುಭವಿಸಪ್ಪ ನೀನು, ಇನ್ನು 80 ಭಾಗ ನಿನ್ನ ಲೆಕ್ಕದಲ್ಲಿ ಇಟ್ಟಿರ್ತೀವಿ, ನಿಧಾನವಾಗಿ ತೀರ್ಸು ಅಂತ ಇಡ್ತಾರೆ. ಆ ಮುಂದಿನ ಜನ್ಮದಲ್ಲಿ 10 ಒಳ್ಳೇದು 10 ಕೆಟ್ಟದ್ದು ಅನುಭವಿಸುವಾಗ ಇವನು ಪುನಃ ಒಂದು 8 ಭಾಗ ಒಳ್ಳೇದು ಮಾಡ್ತಾನೆ, 12 ಭಾಗ ಕೆಟ್ಟದ್ದು ಮಾಡ್ತಾನೆ. ಅಷ್ಟು ಮಾಡಲ್ಲ, ಒಂದು 5 ಭಾಗ ಒಳ್ಳೇದು ಮಾಡ್ತಾನೆ, 15 ಕೆಟ್ಟದ್ದೇ ಮಾಡ್ತಾನೆ. ಇನ್ನು ತಿಳುವಳಿಕೆ ಬೆಳೆದಿರಲ್ಲ. ಆವಾಗ ಪುನಃ ಇನ್ನಷ್ಟು ಕೆಟ್ಟದ್ದನ್ನ ಅವನ ಅಕೌಂಟ್ ನಲ್ಲಿ ಬರೀತಾರೆ. ಇನ್ನೊಂದು ಜನ್ಮದಲ್ಲಿ ಪುನಃ ಒಂದು 10 ಒಳ್ಳೇದು 10 ಕೆಟ್ಟದ್ದು ಕೊಟ್ಟು ಕಳಿಸ್ತಾರೆ. ಹೀಗೆ ಕ್ರಮಕ್ರಮವಾಗಿ ಕೆಟ್ಟ ಕೆಲಸಗಳನ್ನ ಮಾಡಿ ಅದರಿಂದ ಬರುವ ಪ್ರತಿಕ್ರಿಯೆಯನ್ನು ಅನುಭವಿಸಿ ಮನುಷ್ಯ ಪಾಠವನ್ನು ಕಲಿಯಬೇಕು.
ಈ ರೀತಿ ಕಲಿತಂತ ಪಾಠ ಎಲ್ಲಿರುತ್ತೆ? ಅದು ನಮ್ಮ ಮನಸ್ಸಾಕ್ಷಿಯಾಗಿ ಪರಿಣಮಿಸುತ್ತೆ. ನಮ್ಮ ಒಬ್ಬೊಬ್ಬರನ್ನು ಮನಸ್ಸಾಕ್ಷಿ ಅಂತ ಹೇಳ್ಕೊಳ್ತೇವೆ ನಾವು. ದಿಸ್ ಈಸ್ ಅಗೇನ್ಸ್ಟ್ ಮೈ ಕಾನ್ಶಿಯನ್ಸ್, ಐ ಡೋಂಟ್ ವಾಂಟ್ ಟು ಡೂ ಇಟ್ ಅಂತೀವಿ. ಯಾರಾದ್ರೂ ನೀನು ಒಂದು ಕೊಲೆ ಮಾಡಪ್ಪ ಅಂತ ಹೇಳಿದ್ರೆ ನಾವು ಮಾಡ್ತೀವ? ಈಗೇನೋ ಪೇಪರ್ನಲ್ಲಿ ಬರ್ತಾ ಇದೆ, ಆ ಸ್ವಾಮಿಗಳು ಬೇರೆಯವ್ರ ಕೈಲಿ ಕೊಲೆ ಮಾಡಿಸಿದ್ರು ಅಂತ. ನಿಜವೋ ಸುಳ್ಳು ಹೋಗ್ಲಿ, ಎಷ್ಟೋ ಜನ ಈ ರೀತಿ ಮಾಡಿಸ್ತಾರೆ. ಹಣ ಕೊಟ್ಟು ಬೇರೆಯವರ ಮೂಲಕ ಕೊಲೆ ಮಾಡಿಸ್ತಾರೆ. ಈ ರೀತಿ ಮಾಡಿಸಿದಾಗ ಆ ಪಾಪ ಅವ್ರಿಗೆ ಬಂದೇ ಬರುತ್ತೆ. ಬೇರೆಯವರ ಮೂಲಕ ಮಾಡಿಸ್ಲಿ, ಆ ಪಾಪವನ್ನ ಇವರು ಅನುಭವಿಸ್ಬೇಕಾಗತ್ತೆ, ಅದರ ಕರ್ಮವನ್ನ. ಈ ರೀತಿಯಾಗಿ ಮನುಷ್ಯ ಕೆಟ್ಟ ಕರ್ಮವನ್ನ ಮಾಡಿದಾಗ ಒಂದೊಂದು ಸಲ ಫಲ ಅಲ್ಲೇ ಬಂದ್ಬಿಡುತ್ತೆ. ಅವನನ್ನು ಹಿಡಿದು ಹಾಕ್ತಾರೆ, ಜೈಲಿಗೆ ಹಾಕ್ತಾರೆ. ಬಹಳ ಕಷ್ಟಪಟ್ಟು ಅವನು ಅಲ್ಲಿ ಕೆಲಸ ಮಾಡಬೇಕಾಗತ್ತೆ. ಕ್ರಮವಾಗಿ ತಾನು ಮಾಡಿದ್ದು ತಪ್ಪು, ನಾನು ಅದರಿಂದ ಕಷ್ಟ ಅನುಭವಿಸ್ತಾ ಇದ್ದೀನಿ ಅನ್ನೋ ಒಂದು ತಿಳುವಳಿಕೆ ಅವನಲ್ಲಿ ಮೂಡುತ್ತೆ. ಈ ರೀತಿ ಮನುಷ್ಯ ತಾನು ಮಾಡಿದಂಥ ಕೆಟ್ಟ ಕೆಲಸಗಳನ್ನ ಫಲವನ್ನು ಅನುಭವಿಸ್ತಾ ಅವನಿಗೆ ಬರೋ ಕಷ್ಟ, ದುಃಖ, ರೋಗ, ಸಂಕಟ, ನಾನಾ ವಿಧವಾದಂತಹ ತೊಂದರೆಗಳು, ವ್ಯಾಪಾರದಲ್ಲಿ ಅವನತಿ, ನಷ್ಟ, ಹಾಕಿದ್ದ ಬಂಡವಾಳವೇ ಹೊರಟೋಗುತ್ತೆ. ಎಷ್ಟೋ ಸಲ ಅವನು ಮಾಡಿಲ್ಲದೆ ಇರೋ ಅಪರಾಧಕ್ಕೋಸ್ಕರ ಅವನನ್ನ ಹಿಡ್ಕೊಂಡೋಗಿ ಗಲ್ಲಿಗೆ ಏರಿಸಿರ್ತಾರೆ. ನಡೆದಿದೆ ನಮ್ಮ ಚರಿತ್ರೆಯಲ್ಲಿಯೂ ಕೂಡ. ಗಲ್ಲಿಗೆ ಏರಿಸಿದ ಮೇಲೆ ಅವನ ನಿರಪರಾಧಿ ಅಂತ ಗೊತ್ತಾಗುತ್ತೆ. ಆದರೆ ಅವನಿಗೇನೋ ಕೆಟ್ಟ ಕರ್ಮ ಇತ್ತು, ಅದು ಆ ಮೂಲಕ ಹೋಗಿರುತ್ತೆ. ಕೆಟ್ಟ ಕರ್ಮ ತೀರೋದಕ್ಕೆ ನಾನಾ ತರಹ ದಾರಿಗಳಿರುತ್ತೆ. ರೋಗಗಳು ಬರಬಹುದು, ವ್ಯಾಪಾರದಲ್ಲಿ ನಷ್ಟ ಆಗ್ಬೋದು. ನಾವು ವಿತೌಟ್ ಡಿಸರ್ವಿಂಗ್, ನಾವು ಏನು ಮಾಡಿಲ್ಲದೆ ಹೋದ್ರೂ ಕೂಡ ನಮಗೆ ಕಷ್ಟಗಳು, ತೊಂದರೆಗಳು, ದಾಯಾದಿಗಳಿಂದ ನಾನಾ ರೀತಿಯಾದಂತಹ ಕಿರುಕುಳಗಳು ಇದೆಲ್ಲ ಬರುತ್ತೆ. ಎಲ್ಲಕ್ಕಿಂತ ಮಿಗಿಲಾಗಿ ನಾವು ಮಾಡದೇ ಇರುವಂತಹ ತಪ್ಪುಗಳನ್ನ ನಮ್ಮ ಮೇಲೆ ಹೊರಿಸಿರ್ತಾರೆ, ಟೀಕೆಗಳು ಮಾಡ್ತಾರೆ. ಬ್ಲವಾಟ್ಸ್ಕಿಯವರು ಠಕ್ಕುಗಾತಿ, ಮಾಯಾ ಮಂತ್ರ ಏನೋ ಮಾಡಿ ಎಲ್ಲರ ಮನಸ್ಸು ಎಲ್ರಿಗೂ ಕೂಡ ಮೋಸ ಮಾಡಿಬಿಟ್ರು. ಠಕ್ಕು ಮಾಡಿ ಅವರಿಗೆ ಯಾವ ಶಕ್ತಿನೂ ಇರಲಿಲ್ಲ, ಗುಪ್ತ ಶಕ್ತಿಗಳು. ಠಕ್ಕು ಮಾಡಿ ಜನರನ್ನ ನಂಬಿಸ್ಬಿಟ್ರು. ಗುರುಗಳಿಂದ ಪತ್ರಗಳು ಬರ್ತಾ ಇದೆ ಅಂತ ಹೇಳಿ ಅಂದ್ಬಿಟ್ಟು ಆ ಸೊಸೈಟಿ ಫಾರ್ ಸೈಕಿಕಲ್ ರಿಸರ್ಚ್ ಅಂತ ಹೇಳಿ ಒಂದು ಸಂಸ್ಥೆಯವರು ಅವರು ಆ ರೀತಿಯಾಗಿ ತೀರ್ಮಾನ ತಗೊಂಡ್ಬಿಟ್ರು. ಇದರ ಫಲವಾಗಿ ಮೇಡಮ್ ಬ್ಲವಾಟ್ಸ್ಕಿಯರ್ಗೆ ಬಹಳ ಕೆಟ್ಟ ಹೆಸರು ಬಂದ್ಬಿಡ್ತು. ತೀಸಾಫ್ ಸೊಸೈಟಿಗೂ ಕೆಟ್ಟ ಹೆಸರು ಬಂತು ಪ್ರಾರಂಭ ದಶೆಯಲ್ಲೇ. ಆಗ ಮೇಡಮ್ ಬ್ಲವಾಟ್ಸ್ಕಿಯರ್ ಹೇಳ್ತಾರೆ, ಇದು ನನ್ನ ಪೂರ್ವಕರ್ಮ. ತುಂಬಾನೇ ಅವರ ಆರೋಗ್ಯನೂ ಕ್ಷೀಣ ಆಗೋಯ್ತು, ಅವ್ರ ಮನಸ್ಸಿಗೆ ಬಹಳ ನೋವಾಯಿತು. ತಾವು ಮಾಡದೆ ಎಂದಂತ ಅವರ ನಿಜವಾಗಿಯೂ ಅವ್ರಿಗೆ ಶಕ್ತಿ ಇತ್ತು, ಬೇಕಾದಷ್ಟು ಸೈಕಿಕ್ ಪವರ್ಸ್, ಅತೀಂದ್ರಿಯ ಶಕ್ತಿಗಳಿದ್ದು. ಇದ್ದಕ್ಕಿದ್ದ ಹಾಗೆ ಒಂದು ಸಾಸರು, ಒಂದು ಕಪ್ಪು ಅಲ್ಲಿ ಬರೆಸುವಂತಹದ್ದು, ಪತ್ರಗಳನ್ನು, ಗುರುಗಳಿಂದ ಬಂದ ಪತ್ರಗಳನ್ನ ರಿಸೀವ್ ಮಾಡುವಂತ, ಸ್ವೀಕರಿಸುವಂತ ಶಕ್ತಿ, ಇದೆಲ್ಲ ಇತ್ತು ಅವರಿಗೆ. ಆದರೆ ಇಂಥ ಅವರಿಗೆ ಇದ್ದಂಥ ಶಕ್ತಿನ ಇಲ್ಲ ಅಂತ ಹೇಳಿ ಅವರು ಅಲ್ಲಗಳೆತಾರೆ. ಈ ಒಂದು ಅವಮಾನ, ಅವಹೇಳನ, ತಾವು ಮಾಡಿಲ್ಲದೆ ಹೋದ್ರೂ ಕೂಡ ಮೋಸ ಮಾಡೋದು ಅನ್ನೋ ಒಂದು ಅಪಕೀರ್ತಿ, ಇದೆಲ್ಲ ಬಂದಾಗ ಅವ್ರು ಹೇಳ್ತಾರೆ, ಎ ಪೋರ್ಷನ್ ಆಫ್ ಮೈ ಬ್ಯಾಡ್ ಕರ್ಮ ಈಸ್ ಬೀಯಿಂಗ್ ವಾಶ್ಡ್ ಔಟ್. ನಾನು ಏನು ದುಷ್ಕರ್ಮ ಮಾಡಿದ್ನೋ ಆ ದುಷ್ಕರ್ಮದ ಬಹುಭಾಗ ಈ ರೀತಿಯಾಗಿ ತೊಳೆದು ಹೋಗ್ತಾ ಇದೆ. ತೀಸಾಫ್ ಸೊಸೈಟಿಗೂ ಏನೋ ದುಷ್ಕರ್ಮ ಇರಬೇಕು, ಅದು ತೊಳೆದು ಹೋಗುತ್ತೆ. ಸೊಸೈಟಿ ಮತ್ತಷ್ಟು ಉಜ್ವಲವಾಗಿ ಪ್ರಕಾಶಿಸುತ್ತೆ. ನಾನು ಕೂಡ ಗುರುಗಳ ಸೇವೆಯನ್ನು ಮಾಡೋದಕ್ಕೆ ಹೆಚ್ಚು ಸ್ವತಂತ್ರನಾಗ್ತೇನೆ ಅಂತ ಹೇಳಿ ಆ ಕಷ್ಟವನ್ನೆಲ್ಲ ಸಹಿಸ್ಕೋತಾರೆ. ಸೀಕ್ರೆಟ್ ಡಾಕ್ಟರ್ನ ಬರೆದು ಮುಗಿಸ್ತಾರೆ. ಈ ರೀತಿಯಾಗಿ ನಮ್ಮ ದುಷ್ಕರ್ಮ ನಾನಾ ರೀತಿಯಾಗಿ ವ್ಯಕ್ತವಾಗುತ್ತೆ. ಈ ಪ್ರಾರಬ್ಧ ಕರ್ಮ ನಾವು ಮಾಡಿದ್ದನ್ನ ನಾವೇ ಅನುಭವಿಸ್ಬೇಕು. ಅದನ್ನ ಯಾರು ಕೂಡ ತಪ್ಪಿಸೋಕ್ ಸಾಧ್ಯ ಇಲ್ಲ. ಮಾಡಿದ್ದು ಮಹಾರಾಯ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಈ ಪ್ರಾರಬ್ಧ ಕರ್ಮವನ್ನ ಹೇಗೆ ನಾವು ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ಅಥವಾ ಕೆಲವು ಸಲ ಹೋಗ್ಲಾಡಿಸ್ಕೊಳ್ಳಬಹುದು. ಯಾಕೆಂದ್ರೆ ಕರ್ಮ ಅನ್ನೋ ಒಂದು ನಿಯಮ ತಾನೆ.
ನಿಯಮ. ಹಳೆಯ ಕರ್ಮ ನಾವು ತೀರಿಸ್ಬೇಕು, ಅದರಿಂದ ಬರೋ ಪ್ರತಿಕ್ರಿಯೆ. ಆದರೆ ಹೊಸದಾಗಿ ಪ್ರತಿಕ್ರಿಯೆ ಮಾಡೋಕೆ ನಮ್ಮ ಸ್ವಾತಂತ್ರ್ಯ ಇದೆಯಲ್ಲ. ಬಡತನ ಅನುಭವಿಸ್ತಾ ಇದ್ದೀನಿ, ಯಾವುದೋ ಒಂದು ಜನ್ಮದಲ್ಲಿ ಮಾಡಿದಂಥ ಒಂದು ಪಾಪದ ಫಲವಾಗಿ. ಆದರೆ ನಾನು ಬಡವನಾಗೆ ಉಳಿಬೇಕಾದಿಲ್ಲ. ಈಗ ಕಷ್ಟಪಟ್ಟು ದುಡಿದು ಬಡತನವನ್ನು ಹೋಗಲಾಡಿಸ್ಕೋಬಹುದು. ಯಾವುದಾದ್ರೂ ಹೊಸ ಒಂದು ಉದ್ಯೋಗವನ್ನು ಕಲಿತು ಅದರ ಮೂಲಕ ಹಣ ಸಂಪಾದನೆ ಮಾಡ್ಬೋದು. ಒಂದು ಉದ್ಯೋಗಕ್ಕೆ ಬದಲಿ 2-3 ಉದ್ಯೋಗ ಮಾಡ್ಬೋದು. ಜಪಾನ್ನಲ್ಲಿ ಬಹಳ ಜನ ಮಾಡ್ತಾರೆ. 8 ಗಂಟೆ ಕಾಲ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ ಸ್ವಲ್ಪ ಆಹಾರವನ್ನು ತೆಗೆದುಕೊಂಡು ಸ್ವಲ್ಪ ವಿಶ್ರಮಿಸಿಕೊಂಡು ಇನ್ನೊಂದು ಕಡೆ ಹೋಗಿ ಇನ್ನೊಂದು 8 ಗಂಟೆ ಕಾಲು 6 ಗಂಟೆ ಕಾಲು ಕೆಲಸ ಮಾಡ್ತಾರೆ. ಹೀಗೆ ಹೊಸದಾಗಿ ನಾವು ಉತ್ಪತ್ತಿ ಮಾಡ್ಬೋದು. ಸತ್ಕರ್ಮವನ್ನ ಸೇವೆ ಮಾಡ್ಬೋದು. ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಹಣ ತೆಗೆದುಕೊಳ್ದೇನೆ, ಅಥವಾ ಬಡ ಮಕ್ಕಳಿಗೆ ಬಿಟ್ಟು ಪಾಠ ಹೇಳ್ಕೊಡ್ಬೋದು. ರೋಗಿಗಳಿಗೆ ವೈದ್ಯರಾಗಿದ್ರೆ ಉಚಿತವಾಗಿ ಔಷಧಿ ಕೊಡ್ಬೋದು ಅಥವಾ ಸಲಹೆ ಕೊಡ್ಬೋದು. ಈ ರೀತಿಯಾಗಿ ನಾವು ಹೊಸದಾಗಿ ಒಳ್ಳೆಯ ಕರ್ಮವನ್ನು ಸೃಷ್ಟಿ ಮಾಡಿದಾಗ ಏನಾಗತ್ತೆ, ಹಳೆಯ ಕರ್ಮದ ಸ್ವಲ್ಪ ಭಾಗವನ್ನ ತೊಡೆದು ಹಾಕೋದಕ್ಕೆ ಸಾಧ್ಯ. ಇದು ಹೇಗೆ ಅನ್ನೋದನ್ನ ನಾನಿಲ್ಲಿ ಒಂದು ಚಿತ್ರದ ಮೂಲಕ ತೋರಿಸ್ತೇನೆ. ಇದು ನಮ್ಮ ವ್ಯಕ್ತಿತ್ವ ಅಂತ ಭಾವಿಸ್ಕೊಳ್ಳೋಣ. ಈ ವ್ಯಕ್ತಿತ್ವದಿಂದ ಇಷ್ಟು ಹಳೆಯ ಕರ್ಮ, ಕೆಟ್ಟ ಕರ್ಮ ಸೃಷ್ಟಿಯಾಗಿದೆ. ಹಿಂದಿನ ಜನ್ಮಗಳಲ್ಲಿ, ಹಿಂದಿನ ಜನ್ಮವೋ ಆದ್ರೆ ಹಿಂದಿನ ಜನ್ಮವೋ ಆದ್ರೆ ಹಿಂದಿನ ಜನ್ಮವೋ ಎಲ್ಲಾನು ನಮ್ಮ ಒಬ್ಬನೇ ಆತ್ಮ ಅವನ ಅಕೌಂಟ್ನಲ್ಲೇ ಬರೆದಿಟ್ಕೊಂಡು ಹೋಗ್ತಾರೆ. ನಾವು ಒಂದು ಜನ್ಮದಲ್ಲಿ ಇಂಗ್ಲೆಂಡ್ನಲ್ಲಿ ಹುಟ್ಟಿರ್ಬೋದು, ಇನ್ನೊಂದು ಜನ್ಮದಲ್ಲಿ ಭಾರತದಲ್ಲಿ ಹುಟ್ಟಿರ್ಬೋದು, ಇನ್ನೊಂದು ಜನ್ಮದಲ್ಲಿ ಈಜಿಪ್ಟ್ನಲ್ಲಿ ಹುಟ್ಟಿರ್ಬೋದು. ಆದರೆ ಜೀವಾತ್ಮ ಒಬ್ಬನೇ. ಅದರಿಂದ ಎಲ್ಲೂ ಆ ಜೀವಾತ್ಮನ ಅಕೌಂಟ್ನಲ್ಲಿರುತ್ತೆ. ಹಿಂದಿನ ಜನ್ಮಗಳಲ್ಲಿ ಯಾವುದೋ ಒಂದು ಜನ್ಮದಲ್ಲಿ ನಾನು ಇಷ್ಟು ದುಷ್ಕರ್ಮವನ್ನ ಮಾಡಿದ್ದೇನೆ ಅನ್ಕೊಳ್ಳೋಣ. ಅದು ಈ ಜನ್ಮದಲ್ಲಿ ನೀವು ಅನುಭವಿಸ್ಬೇಕು ಅಂತ ನಮಗೆ ಪ್ರಾರಬ್ಧ ಕರ್ಮವನ್ನ ಕೊಟ್ಟಿರ್ತಾರೆ. ಆದರೆ ಈ ಜನ್ಮದಲ್ಲಿ ನಾವು ಅನುಭವಿಸುವಾಗ ಹೊಸದಾಗಿ ಸತ್ಕರ್ಮವನ್ನ ಮಾಡ್ತು ಅಂದ್ರೆ ಇಷ್ಟೇ ಪ್ರಮಾಣದಲ್ಲಿ ಇದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ನಾವು ಸತ್ಕರ್ಮವನ್ನ ಮಾಡ್ತು ಅಂದ್ರೆ ಇವೆರಡೂ ಒಂದಕ್ಕೊಂದು ಕ್ಯಾನ್ಸಲ್ ಆಗುತ್ತೆ. ಫಿಸಿಕ್ಸ್ ನಿಯಮ ಅದು. ಒಂದು ದಿಕ್ಕಿನಲ್ಲಿ ಒಂದು ಬಲ ಇತ್ತು ಅಂದ್ರೆ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಅಷ್ಟೇ ಪ್ರಮಾಣದ ಮತ್ತೊಂದು ಬಲ ನಾವು ಪ್ರಯೋಗಿಸ್ತು ಅಂತ ಹೇಳಿದ್ರೆ ಇವೆರಡರ ಫಲಿತಾಂಶ, ವಾಟ್ ಈಸ್ ದಿ ರಿಸಲ್ಟೆಂಟ್ ಫೋರ್ಸ್, ಇದು ಎಕ್ಸ್ ಅಂತ ಇಟ್ಕೊಳ್ಳೋಣ, ಇದು ವೈ, ಇದು ಹಳೆಯ ಕರ್ಮ XY, ಇದು Z ಹೊಸ ಕರ್ಮ. XY ಈಕ್ವಲ್ಸ್ XZ ಅಂತ ಆದರೆ ಪ್ರಮಾಣದಲ್ಲಿ ಎರಡೂ ಸರಿಸಮವಾಗಿದ್ರೆ, ದಿಕ್ಕಿನಲ್ಲಿ ವಿರುದ್ಧವಾಗಿತ್ತು ಅಂದ್ರೆ ಇವೆರಡು ಪರಸ್ಪರ ರದ್ದಾಗತ್ವೆ, ನ್ಯೂಟ್ರಲೈಸ್ ಆಗತ್ತೆ. ಆದ್ರಿಂದ ಹಿಂದಿನ ಕರ್ಮವನ್ನು ನಮಗೆ ಸರಿಯಾಗಿ ಗೊತ್ತಿದ್ರೆ ಏನು ದುಷ್ಕರ್ಮ ಮಾಡಿದ್ದೆ ಅನ್ನೋದು, ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಅಷ್ಟೇ ಪ್ರಮಾಣದ ಹೊಸ ಕರ್ಮವನ್ನು ನಾವು ಸೃಷ್ಟಿ ಮಾಡಿದ್ರೆ ಅದರ ಫಲ ಸಂಪೂರ್ಣವಾಗಿ ಹೊರಟು ಹೋಗುತ್ತೆ. ಅನೇಕ ಕೆಟ್ಟ ಕೆಲಸಗಳನ್ನ ನಾವು ಮಾನಸಿಕವಾಗಿ ಮತ್ತು ನಮ್ಮ ರಾಗಭೋಗ ಭಾವಗಳ ಮೂಲಕ ಮಾಡಿರ್ತೇವೆ. ಇನ್ನೊಬ್ಬರಿಗೆ ಕೆಟ್ಟದ್ದಾಗಲಿ ಅಂತ ನಾವು ಹಾರೈಸಿರ್ಬೋದು ಯೋಚನೆಯಲ್ಲಿ. ಈಗ ಒಂದು ಸದ್ಯೋಚನೆ ಮಾಡ್ತೀವಿ, ಆ ವ್ಯಕ್ತಿಗೆ ಒಳ್ಳೆಯದಾಗಲಿ ಅಥವಾ ಬೇರೆ ಒಬ್ಬ ವ್ಯಕ್ತಿಗೆ ಒಳ್ಳೆಯದಾಗಲಿ, ಅಷ್ಟೇ ಸತ್ಶಕ್ತಿ. ನಾವು ಒಳ್ಳೆಯ ಭಾವನೆಯಿಂದ ಆ ಶಕ್ತಿಯನ್ನು ಉತ್ಪತ್ತಿ ಮಾಡಿದ್ರೆ ಅವೆರಡೂ ರದ್ದಾಗ್ಬಿಡುತ್ತೆ. ಹೀಗಾಗಿ ಅನೇಕ ನಮ್ಮ ಹಿಂದಿನ ಕರ್ಮಗಳು ಅದರೊಳಗೂ ಭಾವನೆಯ ಮೂಲಕ ಮತ್ತು ಯೋಚನೆಗಳ ಮೂಲಕ ನಾವು ಮಾಡಿರ್ತಕ್ಕಂಥ ದುಷ್ಕರ್ಮವನ್ನ ಈಗ ಹೊಸದಾಗಿ ಉತ್ಪತ್ತಿ ಮಾಡೋ ಒಳ್ಳೆಯ ಯೋಚನೆಗಳು ಮತ್ತು ಒಳ್ಳೆಯ ಭಾವನೆಗಳ ಮೂಲಕ ಪೂರ್ತಿಯಾಗಿ ಹೋಗಲಾಡಿಸ್ಕೊಳ್ಳೋದಕ್ಕೆ ಸಾಧ್ಯ. ಋಷಿ ಮುನಿಗಳು ಈ ಕೆಲಸವನ್ನೇ ಮಾಡೋದು.
ತಪಸ್ಸು ಹೋಗ್ತಾರೆ, ಕಾಡಿನಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾರೆ ಅಂತ ಹೇಳ್ತೀವಿ. ತಪಸ್ಸು ಅಂದ್ರೇನು? ತಪ್ಪು ಅಂದ್ರೆ ಸುಡೋದು. ತಪಸ್ಸು ಅಂದ್ರೆ ಸುಡೋದು. ಹಿಂದಿನ ಕೆಟ್ಟ ಕರ್ಮವನ್ನ ಸುಟ್ಟು ಭಸ್ಮ ಮಾಡಿಬಿಡ್ತಾರೆ. ಹೇಗೆ? ಜಗತ್ತಿಗೆ ಮಂಗಳವಾಗಲಿ, ಶಾಂತಿ ನೆಲೆಸಲಿ, ಎಲ್ಲರೂ ಸನ್ಮಾರ್ಗದಲ್ಲಿ ಹೋಗಲಿ, ಪ್ರತಿಯೊಬ್ಬನಲ್ಲಿಯೂ ಇರತಕ್ಕಂಥ ಸ್ವಾರ್ಥತೆಯು ಕಡಿಮೆಯಾಗಲಿ, ಎಲ್ಲರೂ ಆರೋಗ್ಯದಿಂದಿರಲಿ, ಶಾಂತಿಯಿಂದಿರಲಿ, ಸಂತೋಷದಿಂದಿರಲಿ ಅಂತ ಹೇಳಿ ಒಂದೇ ಸಮನೆ ಸದ್ಭಾವನೆಗಳನ್ನು, ಸದ್ಯೋಚನೆಗಳನ್ನು ಸೃಷ್ಟಿ ಮಾಡಿ ತಮ್ಮ ಸುತ್ತಲಿನ ವಾತಾವರಣಕ್ಕೆ ಕೊಟ್ಟು ಬಿಡ್ತಾರೆ, ಪ್ರಸರಿಸ್ತಾರೆ. ಇಂಥ ಪ್ರೇಮ, ಭಕ್ತಿ, ಒಳ್ಳೆಯ ಮನೋಭಾವ ಇದು ಏನು ಮಾಡುತ್ತೆ ಅಂದರೆ ಹಳೆಯ ಕೆಟ್ಟ ಕರ್ಮ ಭಾವನೆಗಳಲ್ಲಿ, ಆಲೋಚನೆಗಳಲ್ಲಿ ಅವ್ರು ಮಾಡಿದ್ದಂಥ ಕೆಟ್ಟ ಕರ್ಮವನ್ನೆಲ್ಲ ಸುಟ್ಟು ಭಸ್ಮ ಮಾಡಿಬಿಡುತ್ತೆ. ಆದರೆ ಭೌತಿಕವಾಗಿ ನಾವು ಮಾಡಿರೋ ಕೆಟ್ಟ ಕರ್ಮ 7 ಲೋಕಗಳಿದೆಯಲ್ಲ, ಈ 7 ಲೋಕಗಳಲ್ಲಿ ನಮಗೆ ಅನುಪಾದಕ ಲೋಕದಲ್ಲಿ ನಮ್ಮ ಪುರುಷಾತ್ಮ ಇದ್ದಾನೆ. ನಮ್ಮ ಪುರುಷಾತ್ಮ ಇರ್ತಕ್ಕಂಥದ್ದು ಅನುಪಾದಕ ಲೋಕದಲ್ಲಿ. ಇವನಿಂದ ನಕ್ಷತ್ರ ಅಂತ ಭಾವಿಸೋಣ. ಇವನಿಂದ ಒಂದು ತಂತು ಸೂತ್ರ ಹೊರಡುತ್ತೆ. ಆತ್ಮಲೋಕದಲ್ಲಿ ಒಂದು ಶಾಶ್ವತ ಪರಮಾಣು, ಬುದ್ಧಿಲೋಕದಲ್ಲಿ ಒಂದು ಶಾಶ್ವತ ಪರಮಾಣು, ಮನೋಲೋಕದ ಅರೂಪಲೋಕದಲ್ಲಿ ಒಂದು ಶಾಶ್ವತ ಪರಮಾಣು, ರೂಪಲೋಕದಲ್ಲಿ ಒಂದು ಶಾಶ್ವತ ಅಣು. ಯಾಕೆಂದ್ರೆ ಅಲ್ಲಿ ಪರಮಾಣು ಇಲ್ಲ. ಕಾಮಲೋಕದಲ್ಲಿ ಒಂದು ಶಾಶ್ವತ ಪರಮಾಣು, ಸ್ಥೂಲ ಲೋಕದ ಅತಿವಾಯು ತತ್ವದಲ್ಲಿ ಒಂದು ಶಾಶ್ವತ ಪರಮಾಣು. ಇವುಗಳನ್ನೆಲ್ಲ ಜೋಡಿಸ್ಕೋತಾನೆ ನಮ್ಮ ಪುರುಷಾತ್ಮ. ಕೆಳಗಿನ ಲೋಕಗಳಲ್ಲಿ ಅನುಭವಗಳನ್ನು ಪಡೆದು ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ಬೆಳೆಸ್ಕೊಳ್ಳೋಕೋಸ್ಕರ. ಯಾಕೆಂದ್ರೆ ನಮ್ಮ ಶಕ್ತಿಗಳೆಲ್ಲ ಬೀಜ ರೂಪದಲ್ಲಿವೆ. ನಾವು ದೈವಾಂಶ ಸಂಭೂತರು ನಿಜ. ಆ ಭಗವಂತನ ಒಂದು ಅಂಶ, ಒಂದು ಕಿಡಿ ನಮ್ಮ ಪುರುಷಾತ್ಮ. ಆ ಪುರುಷಾತ್ಮನಿಗೆ ಭಗವಂತನಲ್ಲಿರೋ ಎಲ್ಲ ಶಕ್ತಿ ಸಾಮರ್ಥ್ಯಗಳು ಇವೆ, ಆದರೆ ಬೀಜ ರೂಪದಲ್ಲಿವೆ. ಅದು ಹರಳಬೇಕು, ವಿಕಾಸವಾಗಬೇಕು, ಗಿಡವಾಗಬೇಕು, ಮರವಾಗಬೇಕು, ಫಲ ಕೊಡಬೇಕು. ಆ ರೀತಿ ಆಗ್ಬೇಕಾದ್ರೆ ಅವನು ಕೆಳಗಿನ ಲೋಕಗಳಿಗೆ ಇಳಿದು ಬರಬೇಕು, ಇಲ್ಲಿ ದೇಹಗಳನ್ನು ಕಟ್ಕೋಬೇಕು, ಇಲ್ಲಿ ವಾಸ ಮಾಡಬೇಕು, ಅನುಭವಗಳನ್ನು ಪಡ್ಕೋಬೇಕು. ಆದ್ರಿಂದಲೇ ಈ ಪರಮಾಣುಗಳನ್ನು ಕಟ್ಕೊಂಡು ಶಾಶ್ವತ ಪರಮಾಣು, ಬೀಜಾಣುಗಳು ಇವುಗಳನ್ನು ಅವನು ತನ್ನ ಸೂತ್ರಕ್ಕೆ ಜೋಡಿಸ್ಕೊಂಡು ಕೆಳಗಿನವರೆಗೂ ಬರ್ತಾನೆ. ಸ್ಥೂಲ ಲೋಕದಲ್ಲಿ ಖನಿಜ, ಸಸ್ಯವರ್ಗ, ಪ್ರಾಣಿ ವರ್ಗ ದಾಟದ ಮೇಲೆ ಒಂದು ಮನುಷ್ಯ ದೇಹ ಅವನಿಗೆ ಸಿಗುತ್ತೆ. ಮನುಷ್ಯ ದೇಹ ಅವನಿಗೆ ಸಿಗೋ ವೇಳೆಗೆ ಅವನು ಕಾಮಲೋಕದಲ್ಲಿ ಒಂದು ದೇಹವನ್ನು ಕಟ್ಕೊಂಡಿರ್ತಾನೆ, ರೂಪಲೋಕದಲ್ಲಿ ಒಂದು ದೇಹವನ್ನು ಕಟ್ಕೊಂಡಿರ್ತಾನೆ. ರೂಪಲೋಕದಲ್ಲಿ ಇವನು ಮನುಷ್ಯ ವರ್ಗಕ್ಕೆ ಬಂದಾಗ ಒಂದು ದೇಹ ಸೃಷ್ಟಿಯಾಗುತ್ತೆ. ಈ ದೇಹಕ್ಕೆ ಏನಂತೀವಿ? ರೂಪಲೋಕದಲ್ಲಿ ಅವನು ಕಟ್ಕೊಳ್ಳೋ ದೇಹಕ್ಕೆ ಹೇಳಿ, ಕಾರಣ ದೇಹ. ಈ ಪ್ರಾಣಿಗಳಿಗೆ ಕಾರಣ ದೇಹ ಇರೋದಿಲ್ಲ. ಈ ಕಾರಣ ದೇಹವನ್ನ ಮನುಷ್ಯ ವರ್ಗಕ್ಕೆ ಬಂದಾಗ ಕಟ್ಕೋತೀವಿ. ಮಾನವ ದೇಹ ಅಥವಾ ರೂಪದೇಹ, ಇದು ಕಾಮದೇಹ, ಇದು ಸ್ಥೂಲ ದೇಹ. ಇವು ಇಷ್ಟನ್ನು ನಮಗಿದೆ ಸದ್ಯದಲ್ಲಿ. ಮುಂದೆ ಈ ಬುದ್ಧಿ ಲೋಕದಲ್ಲಿ ಮುಂದೆ ಬುದ್ಧಿ ದೇಹವನ್ನು ಕಟ್ಕೋಬೇಕು, ಆತ್ಮಲೋಕದಲ್ಲಿ ಮುಂದೆ ಆತ್ಮದೇಹವನ್ನು ಕಟ್ಕೋಬೇಕು. ಇನ್ನು ಮುಂದೆ ಆಗ್ಬೇಕಾಗಿರೋ ಕೆಲಸ ಅದು. ಈಗಿರೋದು ಇದಿಷ್ಟೇ. ಇದರೊಳಗೆ ಈ ಮೂರನ್ನು ಸೇರಿಸಿ ದೇಹಾತ್ಮ ಅಂತೀವಿ. ಯಾವ್ಯಾವುದು? ಮನೋದೇಹ, ಕಾಮದೇಹ, ಸ್ಥೂಲ ದೇಹ. ಇದನ್ನು ಯಾಕೆ ದೇಹಾತ್ಮ ಅಂತ ಕರಿತೀವಿ ಅಂದ್ರೆ, ಇದು ಒಂದು ಜನ್ಮದಿಂದ ಒಂದು ಜನ್ಮಕ್ಕೆ ನಾಶವಾಗತ್ತೆ. ನಾವು ಸತ್ತಾಗ ನಮ್ಮ ಶರೀರವನ್ನು ಸುಟ್ಟು ಬಿಡ್ತಾರೆ, ಹೋಯ್ತು ಅಥವಾ ಹೂತು ಬಿಡ್ತಾರೆ, ಸ್ಥೂಲ ಶರೀರ ಗತಿ ಮುಗೀತು. ಕಾಮದೇಹಕ್ಕೆ ಹೋಗ್ತೀವಿ, ಕಾಮಲೋಕದಲ್ಲಿ ಸ್ವಲ್ಪ ಕಾಲ ವಾಸವಾಗಿರ್ತೀವಿ. ಆನಂತರ ಕಾಮದೇಹ ಸತ್ತೋಗುತ್ತೆ. ಆಮೇಲೆ ಮನೋದೇಹಕ್ಕೆ ಹೋಗ್ತೀವಿ, ಸ್ವರ್ಗದಲ್ಲಿ ಇರ್ತೀವಿ.
ಬಹಳ ಹೆಚ್ಚು ಅಂದರೆ 1,000-1,500 ವರ್ಷ ಇರ್ಬೋದು. ಅನಂತರ ಮನೋದೇಹ ನಾಶವಾಗುತ್ತೆ. ಆಗ ನಮ್ಮ ಶಾಶ್ವತವಾದ ಕಾರಣದೇಹಕ್ಕೆ ಹೋಗುತ್ತೆ ನಮ್ಮ ಪ್ರಜ್ಞೆ. ಕಾರಣದೇಹ ಶಾಶ್ವತ, ಬುದ್ಧಿದೇಹ ಶಾಶ್ವತ, ಆತ್ಮದೇಹವೂ ಶಾಶ್ವತ. ಈ ಮೂರನ್ನು ಸೇರಿಸಿ ಏನಂತ ಕರಿತೀವಿ? ಜೀವಾತ್ಮ. ಇದು ದೇಹಾತ್ಮ, ಇದು ಜೀವಾತ್ಮ. ಈ ಜೀವಾತ್ಮನ ದೇಹಗಳು ನಾಶವಾಗೋದಿಲ್ಲ. ಜನ್ಮದ ಜನ್ಮಕ್ಕೆ ಅದು ಬದಲಾಗೋದಿಲ್ಲ. ದೇಹಾತ್ಮನ 3 ದೇಹಗಳು ಒಂದೊಂದು ಜನ್ಮವು ನಾಶವಾಗ್ಬಿಡುತ್ತೆ. ನಮ್ಮ ಕರ್ಮ ದುಷ್ಕರ್ಮವೆಲ್ಲ ಯಾವುದಕ್ಕೆ ಸೀಮಿತವಾಗಿದೆ? ನಮ್ಮ ದುಷ್ಕರ್ಮ ನಮ್ಮ ಕಾರಣದೇಹದಲ್ಲಿ ನಾವು ದುಷ್ಕರ್ಮ ಮಾಡೋಕ್ ಸಾಧ್ಯವೋ? ನಮ್ಮ ಬುದ್ಧಿದೇಹದಲ್ಲಿ ದುಷ್ಕರ್ಮ ಮಾಡೋಕ್ ಸಾಧ್ಯವೋ? ಆತ್ಮದೇಹದಲ್ಲಿ ದುಷ್ಕರ್ಮ ಮಾಡೋಕ್ ಸಾಧ್ಯವೋ? ಹೇಳಿ. ನಮ್ಮ ಈ 3 ಉನ್ನತ ದೇಹಗಳಲ್ಲಿ ದುಷ್ಕರ್ಮವನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಸ್ವಾರ್ಥತೆ, ಅಹಂಕಾರ ಇವೆಲ್ಲವೂ ಕೂಡ ಈ ರೂಪಲೋಕದಲ್ಲೇ ಮುಗಿದೋಯ್ತು. ರೂಪಲೋಕದಿಂದ ಆಚೆಗೆ ದುಷ್ಕರ್ಮ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸ್ವಾರ್ಥತೆ ಇಲ್ಲ, ಅಲ್ಲಿ ಅಹಂಕಾರ ಇಲ್ಲ. ಕಾರಣದೇಹಕ್ಕೆ ನಾವು ಪ್ರಜ್ಞೆಯನ್ನು ಏರಿಸ್ಬಿಟ್ರು ನಮಗೆ ಸ್ವಲ್ಪ ಅನುಭವ ಉಂಟಾಗುತ್ತೆ. ನಿಸ್ವಾರ್ಥ ಮನೋಭಾವ ಹೇಗಿರುತ್ತೆ, ಅಲ್ಲಿ ಕೋಪ, ಹೊಟ್ಟೆ ಕಿಚ್ಚು, ದುರಾಸೆ ಇಂಥದ್ದು ಯಾವುದೂ ಇರೋಕ್ಕೆ ಸಾಧ್ಯ ಇಲ್ಲ ಕಾರಣದೇಹದಲ್ಲಿ. ಕಾರಣದೇಹಕ್ಕೆ ನಮ್ಮ ಪ್ರಜ್ಞೆ ಧ್ಯಾನ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಆಗಾಗ ಹೋಗ್ಬೋದು, ಅಥವಾ ನಮ್ಗೆ ಇನ್ನೊಬ್ಬರಿಗೆ ಒಳ್ಳೆಯದು ಮಾಡಬೇಕು ಅಂತ ಅನ್ನಿಸಿದಾಗ, ಒಬ್ಬ ಕಡು ಬಡವನನ್ನ ನೋಡಿದಾಗ ಅಯ್ಯೋ ಪಾಪ ಅವನಿಗೆ ಸ್ವಲ್ಪ ಸಹಾಯ ಮಾಡೋಣ ಅನ್ನೋ ಮನೋಭಾವ ನಮಗೆ ಬಂದಾಗ, ಅವನಿಂದ ಏನನ್ನೂ ನಿರೀಕ್ಷಿಸದೆ ಯಾವ ಫಲವನ್ನು ಅವನ ಕೃತಜ್ಞನಾಗಿರ್ಬೇಕು ಅನ್ನೋ ಭಾವವೂ ಇರ್ಕೂಡುದು. ನಿಷ್ಕಾಮವಾಗಿ ಯಾವ ಒಂದು ಅಪೇಕ್ಷೆಯೂ ಇಲ್ಲದೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾಗ, ಒಂದು ಒಳ್ಳೆಯ ಯೋಚನೆಯನ್ನು ಮಾಡಿದಾಗ, ಒಂದು ಒಳ್ಳೆಯ ಭಾವವನ್ನು ನಾವು ಕಳಿಸಿದಾಗ ಅದು ಕಾರಣ ದೇಹದಲ್ಲಿ ನಮಗೆ ಒಂದು ವೈಬ್ರೇಷನ್, ಸ್ಪಂದವನ್ನು ಉಂಟು ಮಾಡುತ್ತೆ. ಕೆಲವು ಸಲ ಬುದ್ಧಿ ದೇಹದಲ್ಲಿಯೂ ಸ್ಪಂದವನ್ನು ಉಂಟು ಮಾಡುತ್ತೆ. ಇನ್ನೊಂದು ಪೂರ್ಣವಾಗಿ ನಿಸ್ವಾರ್ಥತೆ, ಅಲ್ಲಿ ಅಹಂಕಾರಕ್ಕೆ ಸ್ವಾರ್ಥಕ್ಕೆ ಪ್ರವೇಶ ಇಲ್ಲ. ಅದರಿಂದ ದುಷ್ಕರ್ಮ ಉಂಟಾಗೋಲ್ಲ. ದುಷ್ಕರ್ಮ ಇರೋದೆಲ್ಲ ಎಲ್ಲಿ ಸ್ವಾರ್ಥತೆ ಎಲ್ಲಿದೆಯೋ ಅಲ್ಲಿ ಮಾತ್ರ ದುಷ್ಕರ್ಮ. ಆದ್ರಿಂದ ನಮ್ಮ ಎಲ್ಲ ಕರ್ಮ ಫಲಗಳು ಕೂಡ ಈ ಕೆಳಗಿನ 3 ಲೋಕಗಳಿಗೆ ಸಂಬಂಧಪಟ್ಟದ್ದೇ. ಕೆಟ್ಟ ಕರ್ಮವೆಲ್ಲ ಇಲ್ಲಿಗೆ ಸೀಮಿತವಾಗಿದೆ. ನಾವು ಉನ್ನತ ದೇಹಗಳಲ್ಲಿ ಮಾಡೋ ಕೆಲಸಗಳೆಲ್ಲವೂ ಕೂಡ ಸತ್ಕರ್ಮಗಳೇ. ಆದರೆ ಆ ಸತ್ಕರ್ಮಗಳನ್ನು ಮಾಡುವಾಗ ಆ ಫಲ ನನಗೆ ಹಿಂದಕ್ಕೆ ಬರಬೇಕು ಅನ್ನೋ ಆಸೆ ಸ್ವಲ್ಪ ಇದ್ರೂ ಕೂಡ ಅದು ಉನ್ನತ ಮಟ್ಟಕ್ಕೆ ಸೇರಲ್ಲ. ಅದು ಎಲ್ಲಿಗೆ ಬರುತ್ತೆ? ರೂಪಲೋಕಕ್ಕೆ ಇಳಿದು ಬಿಡುತ್ತೆ. ಸ್ವಾರ್ಥತೆ ನಾನೇ ಅನ್ನೋದು ಬಂದ ತಕ್ಷಣ ಜವಂತ ದಾಟ್ಬಿಡುತ್ತೆ, ಕೆಳಗೆ ಇಳಿದು ಬಿಡುತ್ತೆ. ರೂಪಲೋಕದಲ್ಲಿ ನಮ್ಮ ಒಂದು ಒಳ್ಳೆಯ ಆಲೋಚನೆ ಇದ್ರೂ ಕೂಡ ಸ್ವಲ್ಪ ಅದರಲ್ಲಿ ಇದರಿಂದ ನನಗೆ ಕೀರ್ತಿ ಬೇಕು. 1 ಕೋಟಿ ರೂಪಾಯಿ ನಾನು ದಾನ ಮಾಡ್ತೇನೆ, ಆದರೆ ನನ್ನ ಹೆಸರಲ್ಲಿ ಹಾಕ್ಲಿ, ಆ ಒಂದು ಮನೋಭಾವ ಬಂದ ಕೂಡಲೇ ಅದು ಉನ್ನತ ಮಟ್ಟದ ಆಲೋಚನೆಯಾಗಿ ಹುಟ್ಟಿದ್ರು ಕೂಡ ಕೆಳಗಿನ ಮಟ್ಟಕ್ಕೆ ಬಂದ್ಬಿಡುತ್ತೆ, ಇಳಿದು ಬಿಡುತ್ತೆ. ಆದ್ರಿಂದ ಸ್ವಾರ್ಥತೆ ಏನಿದ್ರು ಕೂಡ ಅದು ಕೆಳಗಿನ ಲೋಕಗಳು ಒಳ್ಳೆ ಕರ್ಮನೇ ಆಗಿರ್ಬೋದು. ಆದ್ರೆ ಸ್ವಾರ್ಥ ಲೋಪ ಇತ್ತು ಅಂದ್ರೆ ಅದು ಚಿನ್ನದ ಸರಪಣಿಯಾಗಿ ನಮ್ಮನ್ನ ಬಂಧಿಸುತ್ತೆ. ಒಳ್ಳೆ ಕೆಲಸ ಮಾಡಿದ್ರೆ, ಕೆಟ್ಟ ಕೆಲಸ ಮಾಡಿದ್ರೆ ಕಬ್ಬಿಣದ ಸರಪಣಿಯಾಗಿ ಬಂಧಿಸುತ್ತೆ. ಅದರಿಂದ ಈ ಕರ್ಮ ಬಂಧನ ನಮ್ಗೆ ಇಲ್ಲದೆ ಇರಬೇಕು ಅಂದ್ರೆ ನಿಸ್ವಾರ್ಥ ಮನೋಭಾವ, ನಿಷ್ಕಾಮ ಮನೋಭಾವ. ಕರ್ಮ ಬಂಧನದಿಂದ ನಾವು ಯಾವಾಗ ಹೊರಗಡೆ ಬರ್ತೀವಿ? ನಿಷ್ಕಾಮ ಬುದ್ಧಿಯಿಂದ ಕೆಲಸವನ್ನು ಮಾಡಿದಾಗ, ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿದಾಗ. ಭಗವದ್ಗೀತೆಯಲ್ಲಿ ನಿಷ್ಕಾಮ ಕರ್ಮ ಏನು ಅನ್ನೋದನ್ನ ಶ್ರೀಕೃಷ್ಣ ಬಹಳ ಚೆನ್ನಾಗಿ ಸುಂದರವಾಗಿ ವರ್ಣಿಸಿದ್ದಾನೆ. ಅಂಥ ಒಂದು ಸ್ಥಿತಿಯಲ್ಲಿ ಮಾಡಿದಂಥ ಕರ್ಮ ನಮ್ಮನ್ನ ಬಂಧಿಸೋದಿಲ್ಲ. ಅವಾಗ ಕರ್ಮ ನಿಯಮ ಏನಾಯ್ತು? ಮಾಡದ ಫಲ ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ಇದ್ದೇ ಇರಬೇಕಲ್ಲ, ಪ್ರಕೃತಿ ನಿಯಮ ಆದ್ರೆ. ಹಾಗಾದ್ರೆ ನಾವು ನಿಷ್ಕಾಮದಿಂದ ಮಾಡಿದ ಒಂದು ಒಳ್ಳೆ ಕೆಲಸದ ಫಲ ಎಲ್ಲಿಗೆ ಹೋಗುತ್ತೆ?
ಅದನ್ನು ನಮ್ಮನ್ನು ಬಂಧಿಸೋಲ್ಲ ಅಂದ್ರೆ ಅದು ಎಲ್ಲಿಗೆ ಹೋಗುತ್ತೆ? ಗೋಡೆ ಇಲ್ಲದೆ ಇದ್ರೆ ನಾವು ಚೆಂಡಿ ಎಸೆದ್ರೆ ಎಲ್ಲಿಗೆ ಹೋಗುತ್ತೆ? ಗೋಡೆ ಇದ್ದರೆ ವಾಪಸ್ ಬರುತ್ತೆ. ಆ ಗೋಡೆ ಅನ್ನೋದೇ ನಾನು ಅನ್ನೋದು ಎಲ್ಲಿವರೆಗೂ ಇರುತ್ತೋ ಅದು ವಾಪಸ್ ಬರುತ್ತೆ. ನಾನು ಅನ್ನೋದು ಇಲ್ದೇನೆ ಹೋಗ್ಬಿಟ್ರೆ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೋ? ನಾವು ಎಷ್ಟು ಶಕ್ತಿಯಿಂದ ಎಸಿತೀವೋ ಅಷ್ಟು ದೂರ ಹೋಗುತ್ತೆ, ಎಲ್ಲಿಗೂ ಹೋಗುತ್ತೆ. ನಾವು ಮಾಡಿದ ಒಳ್ಳೆ ಕೆಲಸದ ಫಲ ನಿರಪೇಕ್ಷೆಯಿಂದ ಮಾಡಿದ್ರೆ, ಪ್ರತಿಫಲ ನನಗೆ ಬೇಕು ಅನ್ನೋ ದೃಷ್ಟಿ ಇಲ್ಲದೆ ನಾವು ಒಳ್ಳೆ ಕೆಲಸವನ್ನು ಮಾಡಿದಾಗ, ಅದು ಒಳ್ಳೆ ಭಾವನೆ ಆಗಲಿ, ಒಳ್ಳೆ ಯೋಚನೆ ಆಗಲಿ, ಒಳ್ಳೆ ಕೃತಿ ಆಗಲಿ, ಅದರ ಫಲ ವೇಸ್ಟ್ ಆಗೋಲ್ಲ, ದಂಡ ಆಗೋಲ್ಲ, ಸಾಧ್ಯವೇ ಇಲ್ಲ. ನಿಯಮವೇ, ಪ್ರತಿಕ್ರಿಯೆ ಉತ್ಪತ್ತಿ ಆಗುತ್ತೆ, ಆದರೆ ಅದರ ಫಲ ನಮಗೆ ಬರೋದಿಲ್ಲ. ಎಲ್ಲಿಗೆ ಹೋಗುತ್ತೆ? ಲೋಕ ಕಲ್ಯಾಣಕ್ಕೋಸ್ಕರ ಹೋಗುತ್ತೆ. ಲೋಕ ಕಲ್ಯಾಣಕ್ಕೆ ಬೇಕಾದಷ್ಟು ಶಕ್ತಿ ಬೇಕು. ದೇವತೆಗಳು ಕೆಲಸ ಮಾಡೋಕೆ, ಋಷಿಮುನಿಗಳು ಕೆಲಸ ಮಾಡೋಕೆ, ನಮ್ಮ ಅಂತರಂಗ ಸರ್ಕಾರದವರು ಈ ಜನರಿಗೆ ಒಳ್ಳೆಯದನ್ನ ಮಾಡೋಕೆ ಅವರಿಗೆ ಬೇಕಾದಷ್ಟು ಶಕ್ತಿ ಬೇಕು, ಅಧ್ಯಾತ್ಮ ಶಕ್ತಿ. ಅದರದ್ದೇ ಒಂದು ಸಾಗರ ಇದೆ, ರಿಸರ್ವಾಯರ್ ಆಫ್ ಸ್ಪಿರಿಚುವಲ್ ಫೋರ್ಸ್ ಅಂತ, ಅಧ್ಯಾತ್ಮಕ ಶಕ್ತಿಯ ಒಂದು ಸಾಗರ. ಆ ಸಾಗರಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ನಾವು ಮಾಡೋ ಒಂದು ಒಳ್ಳೆ ಕೆಲಸದ ಪ್ರತಿಫಲ ನಮಗದು ಬೇಡ, ಈ ಪ್ರತಿಫಲ ನನಗೆ ಬೇಡ ಅಂತ ಹೇಳಿ ನಾವು ಯಾವಾಗ ನಿಷ್ಕಾಮ ಬುದ್ಧಿಯಿಂದ ಮಾಡ್ತೀವೋ ಆ ಪ್ರತಿಫಲವೆಲ್ಲ ಆ ಸಾಗರದಲ್ಲಿ ಹೋಗಿ ಸೇರಿಕೊಂಡು ಲೋಕ ಕಲ್ಯಾಣಕ್ಕೋಸ್ಕರ ವಿನಿಯೋಗವಾಗುತ್ತೆ. ಆದ್ದರಿಂದ ನಿಯಮ ತಪ್ಪೋಯ್ತು ಅಂತ ಅನ್ಕೋಬೇಡಿ. ನಿಯಮ ಇದ್ದೇ ಇರುತ್ತೆ. ಆ ಪ್ರತಿಫಲ ವ್ಯಕ್ತಿಯಾದ ನನಗೆ ಬರೋದಿಲ್ಲ, ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಸಲ್ಲುತ್ತೆ. ಅದರಿಂದ ಕರ್ಮ ಬಂಧನದಿಂದ ನಾವು ಹೇಗೆ ಬಿಡಿಸ್ಕೋಬೇಕು ಅಂತ ಹೇಳಿದ್ರೆ ನಿಷ್ಕಾಮ ಕರ್ಮದಿಂದ. ಆ ಸ್ಥಿತಿಯನ್ನು ನಾವು ಮುಟ್ಟೋವರೆಗೂ ಕೂಡ ಕರ್ಮ ನಮ್ಮನ್ನ ಬಂಧಿಸುತ್ತೆ. ಈ ಕರ್ಮ ಸಿದ್ಧಾಂತ ಅನ್ನೋ ಪುಸ್ತಕ, ಚಿಕ್ಕ ಪುಸ್ತಕ, ಇದು ಪ್ರಕಟವಾಗಿದೆ. ಇಲ್ಲಿ ಸೇಲ್ಗೂ ಕೂಡ ಇಟ್ಟಿದ್ದಾರೆ. ಇದರಲ್ಲಿ ನನ್ನ ಮಗಳು ಚಿತ್ರ ಬರೆಯುವಾಗ ಒಂದು ಜೇಡ್ರ ಬೆಲೆ ಬರೆದು ಏನಮ್ಮ ಅಂದೆ, ಕರ್ಮ ಬಂಧನ ಅಂದು. ಸರಿ, ಚೆನ್ನಾಗಿದೆ ಬಿಡು. ಹೇಗೆ ನಮ್ಮನ್ನ ಕರ್ಮ ಬಂಧಿಸುತ್ತೆ ಅಂದ್ರೆ, ಜೇಡ್ರುಗಳು ತನ್ನನ್ನು ತಾನೇ ತನ್ನ ಸುತ್ತ ಒಂದು ಬಲೆಯನ್ನು ಕಟ್ಕೊಳ್ಳುತ್ತಲ್ಲ, ಹಾಗೆ ನಾವು ನಮ್ಮ ಸುತ್ತ ಒಂದು ಬಲೆಯನ್ನು ನೇಲ್ಕೊಂಡಿದ್ದೇವೆ, ಹೆಣ್ಕೊಂಡಿದ್ದೇವೆ. ಒಳ್ಳೆಯ ಕರ್ಮ, ಕೆಟ್ಟ ಕರ್ಮ, ಸ್ವಾರ್ಥವಾದ ಕೆಟ್ಟ ಕರ್ಮ, ಒಳ್ಳೆಯ ಕರ್ಮ ಕೂಡ ಬಂಧನವೇ. ಈ ಬಲೆಯನ್ನು ಹೆಣ್ಕೊಂಡಿರೋರು ಯಾರು? ನಾವೇ. ಇದು ಬಂಧಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಇದು ಬಂಧಿಸೋದು ನಮಗೆ ಬೇಡ ಅಂದ್ರೆ ಆ ಹೇಳಿದಿರೋ ಬೆಲೆಯನ್ನ ಕಿತ್ತು ಹಾಕಬೇಕು ಅಷ್ಟೇ. ನಾನು ಅನ್ನೋದನ್ನ ಬಿಟ್ಟು, ಸ್ವಾರ್ಥವನ್ನ ಬಿಟ್ಟು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಕ್ರಮೇಣ ನಾವು ಮಾಡೋ ಸತ್ಕರ್ಮ ಮೊದಲು ಏನಾಗುತ್ತೆ, ನಮ್ಮ ಹಳೆಯ ಕರ್ಮದ ರಾಶಿಯನ್ನು ಅದು ಸಮಿಸಬೇಕು. ಎಲ್ಲಿವರೆಗೂ ನಮ್ಮ ಸಂಚಿತ ಕರ್ಮದಲ್ಲಿ, ನಾವು ಕೂಡ ಹಾಕೊಂಡಿರೋ ಕರ್ಮದಲ್ಲಿ, ಅಂದರೆ ಅನೇಕ ಜನ್ಮಗಳಿಂದ ನಾವು ಮಾಡಿರೋ ಎಷ್ಟೋ ದುಷ್ಕರ್ಮಗಳು ತೀರ್ಸೋಕ್ಕಾಗಿಲ್ಲದೆ ಸೇರ್ಕೊಂಡಿದೆಯಲ್ಲ ನಮ್ಮ ಅಕೌಂಟ್ನಲ್ಲಿ, ಅದೆಲ್ಲ ಕ್ಲಿಯರ್ ಆಗೋರು, ಅದೆಲ್ಲ ತೀರ್ ಹೋಗೋವರೆಗೂ ನಾವು ಇವಾಗ ಎಷ್ಟೇ ಸತ್ಕರ್ಮ ಮಾಡೋದು ಅದನ್ನ ತೀರ್ಸೋದಕ್ಕೆ ಖರ್ಚಾಗ್ತಾ ಇರುತ್ತೆ. ನೀವು ನಿಷ್ಕಾಮ ಬುದ್ಧಿಯಿಂದ ಕೆಲಸ ಮಾಡಿದ್ರು ಕೂಡ ಅದು ಈಗಲೇ ಲೋಕ ಕಲ್ಯಾಣಕ್ಕೆ ಹೋಗಲ್ಲ. ಯಾಕೆ? ನಿಮ್ಮ ಅಕೌಂಟ್ನಲ್ಲಿ ಸಾಲ ಅದೆಲ್ಲ ತೀರ್ಬೇಕು. ಆ ತೀರೋವರೆಗೂ ನೀವು ಪ್ರಪಂಚಕ್ಕೂ ಏನು ಮಾಡೋಕ್ಕಾಗಲ್ಲ. ನಾವು ಮಾಡೋ ಉತ್ಪತ್ತಿ ಮಾಡೋ ಸತ್ಕರ್ಮ, ಸದ್ಭಾವನೆಗಳು, ಸದ್ಯೋಚನೆಗಳು ಅದೆಲ್ಲನೂ ನಮ್ಮ ಹಳೆಯ ಕರ್ಮದ ರಾಶಿಯನ್ನು ಕರಗಿಸ್ತಾ ಬರುತ್ತೆ. ನಾವು ಅನುಭವಿಸೋ ರೋಗ, ನಮಗೆ ಬರೋ ಅಪಕೀರ್ತಿ, ಅಪಯಶಸ್ಸು, ಟೀಕೆಗಳು, ಇದರಿಂದ ಬಹಳ ಬೇಗ ನಮ್ಮ ದುಷ್ಕರ್ಮ ಸಮೀಪೆ ಅಂತ ಹೇಳ್ತಾರೆ. ಈ ರೀತಿ ನಮ್ಮ ದುಷ್ಕರ್ಮವೆಲ್ಲ ಸಮದ ನಂತರ ಹೊಸದಾಗಿ ನಿಷ್ಕಾಮ ಬುದ್ಧಿಯಿಂದ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಅದು ಲೋಕ ಕಲ್ಯಾಣಕ್ಕೆ ವಿನಿಯೋಗವಾಗುತ್ತೆ. ಈ ರೀತಿ ನಾವು ಮಾಡೋ ಹಿಂದೆ ಮಾಡಿದಂಥ ದುಷ್ಕರ್ಮಗಳ ರಾಶಿ, ಗಂಟು, ಚೀಲ, ಸಂಚಿತ ಅಂದ್ರೆ, ಸಂಚಿ ಅಂದ್ರೆ ಒಂದು ಚೀಲ. ಆ ಚೀಲದಲ್ಲಿ ನಮ್ಮ ದುಷ್ಕರ್ಮ ಸತ್ಕರ್ಮ ಎಲ್ಲ ಇದೆ. ಆದರೆ ಒಂದು ಭಾಗವನ್ನು ಒಂದೊಂದು ಜನ್ಮಕ್ಕೆ ಆಳ್ಕೊಡ್ತಾರೆ. ಈ ಜನ್ಮಕ್ಕೆ ನನಗೆ ಎಷ್ಟು ಆಳ್ಕೊಟ್ಟಿದಾರೋ, ಇದನ್ನ ಅನುಭವಿಸುವಂತ ನನ್ನ ಹಣೆಯಲ್ಲಿ ಬರೆದು ಕಳಿಸಿರ್ತಾರೋ ಅದನ್ನ ಏನಂತ ಕರಿತೀವಿ? ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಅಂದ್ರೇನು?
ಪ್ರಾರಬ್ಧ ಈ ಶುದ್ಧ ಪ್ರಾರಬ್ಧ ಇದು ಶನಿ ಅಂತೀವಿ, ಆ ತರಹ ಅಲ್ಲ. ಪ್ರಾರಬ್ಧ ಅಂದರೆ ಆರಂಭವಾಗಿರೋ ಕರ್ಮ. ಆರಬ್ಧ, ಅದಕ್ಕೆ ಉಪಸರ್ಗ ಸೇರಿದೆ. ಪ್ರಾರಬ್ಧ ಮೀನ್ಸ್ ದಟ್ ವಿಚ್ ಹ್ಯಾಸ್ ಕಮೆನ್ಸ್ಡ್. ಯಾವುದು ಆರಂಭವಾಗಿದೆಯೋ ಈ ಜನ್ಮದಲ್ಲಿ ಆ ಕರ್ಮವನ್ನ ಪ್ರಾರಬ್ಧ ಕರ್ಮ ಅಂತೀವಿ. ಈ ಪ್ರಾರಬ್ಧ ಕರ್ಮವನ್ನು ನಾವು ತೀರಿಸುವಾಗ ಹೊಸದಾಗಿ ಸೃಷ್ಟಿ ಮಾಡ್ತಾ ಇದ್ದೀವಿ ಕರ್ಮವನ್ನ. ಪ್ರತಿ ಕ್ಷಣದಲ್ಲಿಯೂ ನಾವು ಹಾಡೋ ಒಂದೊಂದು ಮಾತು, ಒಂದೊಂದು ಮಾಡೋ ಒಂದೊಂದು ಯೋಚನೆ, ನಮ್ಮಲ್ಲಿ ಉತ್ಪತ್ತಿಯಾಗೋ ಒಂದೊಂದು ಭಾವನೆ, ನಾವು ಮಾಡೋ ಒಂದೊಂದು ಕೆಲಸ, ಪ್ರತಿಯೊಂದು ಕೂಡ ಕರ್ಮವನ್ನು ಉತ್ಪತ್ತಿ ಮಾಡ್ತಾ ಇದೆ ಸದಾಕಾಲು. ಇದರೊಳಗೆ ಯಾವುದಕ್ಕೆ ಹೆಚ್ಚು ಬೆಲೆ? ಕೃತಿಗೋ, ನಮ್ಮ ಭಾವನೆಗೋ, ಯೋಚನೆಗೋ? ಯಾವುದಕ್ಕೆ ಹೆಚ್ಚು ಬೆಲೆ? ಯೋಚನೆಗೆ ಎಲ್ಲಕ್ಕಿಂತ ಹೆಚ್ಚು ಬೆಲೆ. ನಾವು ಮಾಡೋ ಒಂದು ಕೃತಿಗೆ 1 ನಂಬರ್ 1 ಅಂಕ ಅಂತ ನಾವು ಕೊಟ್ರೆ, ಭಾವನೆಗೆ 5 ಅಂಕ, ಒಂದೊಂದು ಯೋಚನೆಗೆ 25 ಅಂಕ. ಅದು ಕಾರಣದಲ್ಲಿ ಉತ್ಪತ್ತಿಯಾಗೋ ಯೋಚನೆ ಆದರೆ, ಆಕಾಂಕ್ಷೆ, ಸದಾಕಾಂಕ್ಷೆ ಅಂಥದ್ದಾದ್ರೆ ಆಸ್ಪಿರೇಷನ್ ಅಂತೀವಿ, ಅದಕ್ಕೆ 125 ಅಂಕ. ಆದ್ರಿಂದ ಹೇಗೆ ಪ್ರಕೃತಿ ಸೂಕ್ಷ್ಮವಾದಂಗೆಲ್ಲ, ಕೆಳಗಿನಿಂದ ಮೇಲ್ಮುಖಕ್ಕೆ ಹೋದಂಗೆಲ್ಲ ಅದರ ಮೌಲ್ಯ ಹೆಚ್ಚುತ್ತಾ ಹೋಗುತ್ತೆ. ಈ ರೀತಿ ಪ್ರತಿ ಕ್ಷಣದಲ್ಲಿಯೂ ನಾವು ಹೊಸ ಕರ್ಮವನ್ನು ಸೃಷ್ಟಿ ಮಾಡ್ತೀವಿ. ಇದನ್ನು ಆಗಾಮಿ ಕರ್ಮ ಅಂತಾರೆ, ಅಥವಾ ಕ್ರಿಯಮಾಣ ಕರ್ಮ. ಕ್ರಿಯಮಾಣ ಅಂದ್ರೆ ಈಗ ಮಾಡ್ತಾ ಇರ್ತಕ್ಕಂಥದ್ದು, ಆಗಾಮಿ ಅಂದ್ರೆ ಮುಂದೆ ಬರುವಂತಹದ್ದು. ಯಾಕೆ ಅದನ್ನು ಆಗಾಮಿ ಅಂತ ಕರೀತೇವೆ? ಆ ಕರ್ಮದ ಫಲ ನಮಗೆ ಈಗಲೇ ಬರ್ಬೋದು, ಅಥವಾ ಮುಂದೆ ಬರ್ಬೋದು. ಈ ಜನ್ಮದಲ್ಲೇ ಬರ್ಬೋದು, ಅಥವಾ ಮುಂದೆ ಯಾವ್ದಾದ್ರು ಜನ್ಮದಲ್ಲಿ ಬರ್ಬೋದು. ಆದ್ರಿಂದ ಇದನ್ನ ಆಗಾಮಿ ಕರ್ಮ ಅಂತ ಕರೀತಾರೆ. ಈ ಆಗಾಮಿ ಕರ್ಮವನ್ನ, ಸೃಷ್ಟಿ ಮಾಡ್ತಾ ಇರೋ ಕರ್ಮವನ್ನ ನಾವು ಹೇಗೆ ಬೇಕಾದರೂ ಸೃಷ್ಟಿಸೋದಕ್ಕೆ ನಮ್ಮ ಸ್ವಾತಂತ್ರ್ಯ ಇದೆ. ಸಂಚಿತ ಕರ್ಮದಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ. ಯಾವ್ಯಾವುದೋ ಜನ್ಮಗಳಲ್ಲಿ ಮಾಡಿಬಿಟ್ಟಿದ್ದರು, ಅದಾಗೋಯ್ತು, ಇಟ್ ಈಸ್ ಫಿನಿಶ್ಡ್. ಆ ಮಾಡಿ ಮುಗಿಸ್ಬಿಟ್ಟಿದ್ದೀವಿ. 10,000 ಸಾಲ ತಂದ್ಬಿಟ್ಟಿದ್ದೀವಿ ಅಂದಮೇಲೆ ಸಾಲ ತಂದಿರೋದ್ರ ಸಂಗತಿ ತಾನೆ, ಅದನ್ನ ಬದಲಾಯಿಸೋಕೆ ಸಾಧ್ಯ ಇಲ್ಲ. ತೀರಿಸ್ಬೋದು ನೀವು, ಸಾಲ ತಂದಿದ್ದೀವಿ ಅನ್ನೋದನ್ನ ಬದಲಾಯಿಸೋಕೆ ಸಾಧ್ಯ ಇಲ್ಲ. ಸಂಚಿತ ಕರ್ಮ. ಪ್ರಾರಬ್ಧ ಕರ್ಮ ಈ ಜನ್ಮದಲ್ಲಿ ಅನುಭವಿಸ್ಬೇಕು ಅಂತ ಕೊಟ್ಟಿರೋದು. ಇದರೊಳಗೆ 3 ತರಹ ಇದೆ ಅಂತ ಹೇಳಿ ಪಾವರಿಯವರು ಥಿಯಾಸಫಿ ಎಕ್ಸ್ಪ್ಲೈನ್ಡ್ ಅನ್ನೋ ಪುಸ್ತಕದಲ್ಲಿ ಬರೀತಾರೆ. ಥಿಯಾಸಫಿಯನ್ನ ವಿವರಣೆ ಕೊಟ್ಟಿರ್ತಕ್ಕಂಥ ಒಂದು ಪುಸ್ತಕ ಪಾವರಿಯವರು ಬರೆದಿದ್ದಾರೆ, ಪ್ರಶ್ನೋತ್ತರಗಳು. ಅದರೊಳಗೆ 3 ವಿಧ ಅಂತಾರೆ ಪ್ರಾರಬ್ಧ ಕರ್ಮ. ಯಾವುದಪ್ಪ ಅಂದ್ರೆ ದೃಢ ಪ್ರಾರಬ್ಧ, ದೃಢ, ಅದೃಢ, ದೃಢಾದೃಢ. ದೃಢಾದೃಢ. ಅದೃಢ ಅನ್ನೋದು ಅನ್ಸ್ಟೇಬಲ್, ಅದನ್ನು ಸುಲಭವಾಗಿ ಹೊಡೆದು ಹಾಕ್ಕೊಡ್ಬೋದು. ಈಗ ಕಾಫಿ ಕುಡಿಬೇಕು ಅಂತ ನಿಮಗೆ ಹಳೆ ಅಭ್ಯಾಸ ಇದೆ, ಅದು ಅಭ್ಯಾಸ ಇನ್ನು ಬೇರೂರಿಲ್ದೆ ಹೋದ್ರೆ ಕಾಫಿ ತಂದಾಗ ಬೇಡ, ಇದು ನನ್ನ ಆರೋಗ್ಯ ಹಾಳು ಮಾಡುತ್ತೆ, ನಾ ಕುಡಿಯಲ್ಲ. ಅದೃಢ, ನೀವು ಕುಡಿಬೋದು, ಕುಡಿದೇ ಇರ್ಬೋದು, ಸ್ವಾತಂತ್ರ್ಯ ಇದೆ, ಸುಲಭವಾಗಿ ಕಿತ್ತಾಕ್ಬೋದು. ಅದೇ ತರ ನಿಮ್ಗೆ ಹೊಟ್ಟೆ ತುಂಬಿದೆ, ಯಾರೋ ತಂದು ಒಂದು ಜಾಮೂನ್ ಮುಂದೆ ಇರ್ತಾರೆ, ನೀವು ತಿನ್ಬೋದು ಅಥವಾ ತಿಂದೇ ಇರ್ಬೋದು, ನಿಮ್ಗೆ ಆ ಸ್ವಾತಂತ್ರ್ಯ ಇದೆ. ಇದು ಅದೃಢ ಕರ್ಮ. ಸುಲಭವಾಗಿ ಅದನ್ನ ಬಿಟ್ಟು ಕೊಟ್ಬಿಡ್ಬೋದು. ಆದ್ರೆ ದೃಢ ಕರ್ಮ ಇದೆಯಲ್ಲ, ಬದಲಾಯಿಸೋಕೆ ಸಾಧ್ಯ ಇಲ್ಲ. ಯಾವುದಪ್ಪ ಅಂತ ದೃಢ ಕರ್ಮ? ನಾವು ಯಾರ ಮನೆಯಲ್ಲಿ ಹುಟ್ಟಿದ್ದೇವೆ, ನಮ್ಮ ತಂದೆ ತಾಯಿಗಳು ಯಾರು, ಇದನ್ನ ಬದಲಾಯಿಸೋಕೆ ಸಾಧ್ಯ ಇಲ್ಲ. ನಾವು ಯಾವ ದೇಶದಲ್ಲಿ ಹುಟ್ಟಿದ್ದೇವೆ, ನೀವು ಬೇರೆ ದೇಶಕ್ಕೆ ವಲಸೆ ಹೋಗ್ಬೋದು, ಆದರೆ ನೀವು ಹುಟ್ಟಿದ್ದು ಭಾರತ, ಇದನ್ನ ಬದಲಾಯಿಸೋಕೆ ಸಾಧ್ಯ ಇಲ್ಲ. ನಿಮ್ಮ ಲಿಂಗ ಗಂಡಸೋ ಹೆಂಗಸೋ, ಸಾಧಾರಣವಾಗಿ ಅದನ್ನು ಬದಲಾಯಿಸೋಕೆ ಸಾಧ್ಯ ಇಲ್ಲ. ಅಪರೂಪವಾಗಿ ಕೆಲವು ಸಲ ಬದಲಾಗುತ್ತೆ, ಅದು ಬಿಟ್ಟುಬಿಡಿ.
ಸಾಧಾರಣವಾಗಿ ಲಿಂಗ ಬದಲಾಗೋಲ್ಲ. ಇದನ್ನ ದೃಢ ಕರ್ಮ. ಆದ್ರಿಂದ ಅದನ್ನು ಬದಲಾಯಿಸೋಕೆ ಸಾಧ್ಯ ಇಲ್ಲ. ಪ್ರಾರಬ್ಧ ಕರ್ಮದಲ್ಲಿ ಈ ಭಾಗವನ್ನು ಬದಲಾಯಿಸೋಕೆ ಸಾಧ್ಯ ಇಲ್ಲ. ಹೃದಯವನ್ನು ಸುಲಭವಾಗಿ ಬದಲಾಯಿಸ್ಬೋದು. ದೃಢ ಸ್ವಲ್ಪ ಮಟ್ಟಿಗೆ ಅದು ಸ್ಥಿರವಾಗಿದೆ, ಸ್ವಲ್ಪ ಮಟ್ಟಿಗೆ ಅಸ್ಥಿರವಾಗಿದೆ. ಪ್ರಯತ್ನ ಪಟ್ಟರೆ ಬದಲಾಯಿಸ್ಬೋದು, ಪ್ರಯತ್ನ ಪಡದೆ ಹೋದರೆ ಅದು ಹಾಗೆ ನಡ್ಕೊಂಡು ಹೋಗುತ್ತೆ. ನಮ್ಮ ಜೀವನದಲ್ಲಿ ಬಹುಭಾಗ ಕರ್ಮ ದೃಢಾದಳ ಕರ್ಮ. ನಮ್ಮ ತಂದೆ ತಾಯಿಗಳು ಏನು ಹೇಳ್ತಾರೋ, ಏನು ವೃತ್ತಿಲಿದ್ರೋ ಅದೇ ವೃತ್ತಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ಅಥವಾ ಸಮಾಜ ನಮ್ಮನ್ನು ಯಾವ ರೀತಿ ನಡ್ಕೋಬೇಕು ಅಂತ ನಿರೀಕ್ಷಿಸುತ್ತೋ ಆ ರೀತಿ ನಡ್ಕೊಂಡು ಹೋಗ್ತೀವಿ. ಎಲ್ಲರೂ ಯಾವ ಥರ ಉಡುಪು ಹಾಕ್ಕೋತಾರೋ ನಾವು ಆ ಥರ ಹಾಕ್ಕೋತೀವಿ. ಎಲ್ಲರೂ ಏನು ಆಹಾರ ತಿಂತಾರೋ ಆ ಥರ ತಿಂತೀವಿ. ಎಲ್ಲರೂ ಯಾವ ರೀತಿ ಆಲೋಚನೆ ಮಾಡ್ತಾರೋ ನಾವು ಆ ರೀತಿ ಆಲೋಚನೆ ಮಾಡ್ತೀವಿ. ಪಬ್ಲಿಕ್ ಒಪಿನಿಯನ್, ಸಾರ್ವಜನಿಕ ಅಭಿಪ್ರಾಯ ಬಹಳ ಬಲವಾಗಿದೆ. ನಮ್ಮ ಮೇಲೆ ಅದು ಒತ್ತಡ ಹಾಕ್ತಾ ಇರುತ್ತೆ. ಅದ್ರ ಹಂಗೆ ನಾವು ನಡ್ಕೊತಾ ಹೋಗ್ತೀವಿ. ಆದರೆ ನಮ್ಮ ವ್ಯಕ್ತಿತ್ವ ಬೆಳೆಸ್ಕೊಂಡ್ರೆ, ನಮ್ಮ ಇಚ್ಛಾಶಕ್ತಿನ ನಾವು ಬೆಳೆಸ್ಕೊಂಡ್ರೆ, ಸ್ವತಂತ್ರವಾಗಿ ಆಲೋಚನೆ ಮಾಡೋ ಶಕ್ತಿನ ನಾವು ಬೆಳೆಸ್ಕೊಂಡ್ರೆ, ಆಗ ಯಾಕೆ ನಾವು ಈ ರೀತಿ ನಡ್ಕೋಬೇಕು? ಎಲ್ಲರೂ ಮಾಡೋ ರೀತಿಯಲ್ಲಿ ನಾನು ಯಾಕೆ ಮಾಡಬೇಕು? ಸುಳ್ಳು ಹೇಳೋರು ಯಾಕೆ ಸುಳ್ಳು ಹೇಳ್ತಾರೆ? ಏನೋ ಆವಾಗ ಬಯಸ್ಕೋಬೇಕು. ಅದಕ್ಕೋಸ್ಕರ ಮಗು ನೀನು ಈ ಕೆಲಸ ಮಾಡಿದೆ ಅಂದರೆ ಮಗು ಏನು ಹೇಳುತ್ತೆ? ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನಾವು ಮಾಡಲಿಲ್ಲ ಅಂದ್ಬಿಡ್ತು. ಈ ರೀತಿಯಾಗಿ ದೊಡ್ಡವರು ಮಾಡ್ತಾರೆ. ಸುಳ್ಳು ಹೇಳೋರು ಸಣ್ಣ ಬಿಳಿ ವೈಟ್ ಲೈಸ್ ಅಂತಾರೆ. ಒಂದು ಮದುವೆ ಮಾಡೋಕ್ಕೆ 1000 ಸುಳ್ಳು ಹೇಳ್ಬೋದು ಅಂತ, ತನ್ನ ಜೀವನ ಕಾಪಾಡ್ಕೊಳ್ಳೋಕ್ಕೆ ಸುಳ್ಳು ಹೇಳ್ಬೋದು ಅಂತಾರೆ. ಇಲ್ಲ, ಪ್ರಕೃತಿ ನಿಯಮವನ್ನು ಬದಲಾಯಿಸೋಕೆ ಸಾಧ್ಯ ಇಲ್ಲ. ಸುಳ್ಳು ಹೇಳಿದಾಗ ಅದ್ರ ಪ್ರತಿಫಲ ನಾವು ಅನುಭವಿಸಲೇಬೇಕು. ಸೊಳ್ಳೆ ಬಂದು ನನ್ನ ಕಚ್ತಾ ಇದೆ, ಚಟ್ ಅಂತ ಹೊಡಿತೀನಿ, ಸಾಯಿಸ್ತೀನಿ. ಒಂದು ಜೀವಿಯನ್ನು ಸಾಯಿಸಿದ ಫಲ ದುಷ್ಕರ್ಮ ನಂಗೆ ಬಂದೇ ಬಂತು. ಒಂದು ನೊಣ ಸಾಯಿಸ್ಲಿ, ಒಂದು ಜಿರಳೆ ಸಾಯಿಸ್ಲಿ, ಒಂದು ಸೊಳ್ಳೆ ಸಾಯಿಸ್ಲಿ, ಅದರ ದುಷ್ಕರ್ಮವನ್ನು ನಾವು ಅನುಭವಿಸಲೇಬೇಕು. ಆದರೆ ಅದನ್ನು ಸಾಯಿಸುವಾಗ ಉದ್ದೇಶ ನಮ್ಮದು ಒಳ್ಳೆಯದಾಗಿದ್ದರೆ, ಇದು ಇತರರಿಗೆ ತೊಂದರೆ ಕೊಡುತ್ತೆ, ಆದ್ರಿಂದ ನಾನು ಇದನ್ನು +25 ಬಂತು, -1 ಹೋಯ್ತು. ಅದರಿಂದ ಈ ಕರ್ಮದಲ್ಲಿ ಉದ್ದೇಶ ಬಹಳ ಮುಖ್ಯ ಅಂತಾರೆ. ನಾವು ಯಾವ ಉದ್ದೇಶದಿಂದ ಒಂದು ಕೆಲಸವನ್ನು ಮಾಡ್ತೇವೆ. ಕೆಟ್ಟ ಕರ್ಮವನ್ನು ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಜೊತೆಯಲ್ಲಿ ಸತ್ಕರ್ಮವೂ ಕೂಡ ಉತ್ಪತ್ತಿ ಆಗ್ತಾ ಇರುತ್ತೆ. ದೃಢ ಕರ್ಮ ಅನ್ನೋದು ಈ ಜಾತಿಗೆ ಸೇರಿದ್ದು. ಡಯಾಬಿಟಿಸ್ ರೋಗ ಬಂದಿದೆ, ಹಿಂದಿನ ಯಾವುದೋ ದುಷ್ಕರ್ಮದ ಫಲವಾಗಿ ಡಯಾಬಿಟಿಸ್ ಬಂದಿದೆ. ಬಹಳ ನಾವು ಆಹಾರದಲ್ಲಿ ನಿಯಂತ್ರಣ ಇಲ್ಲದೆ ಯಾವಾಗಲೂ ಬಾಯಿ ರುಚಿಗೆ ಸೋತ್ಕೊಂಡು ಆ ರೀತಿ ಆಹಾರ ತಗೊಂಡಿದ್ರೆ ಈಗ ಡಯಾಬಿಟಿಸ್ ಬಂದಿರುತ್ತೆ. ನಮ್ಮ ಪ್ರಾರಬ್ಧ. ಈಗ ನಾವು ಏನು ಮಾಡಬೇಕು? ಈ ಪ್ರಾರಬ್ಧ ಬಂದಿದೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಮ್ಮ ಪಾಳಿಗೆ ನಾವು ಸಿಹಿ ತಿಂಡಿ ತಿನ್ಕೊಂಡು ಜೀವಿಸೋಂಗೆ ಜೀವಿಸ್ತಾ ಇದ್ರೆ ಏನಾಗುತ್ತೆ? ಕಾರ್ಬಂಕಲ್ ಆಗುತ್ತೆ, ರಕ್ತವೆಲ್ಲ ವಿಷಮಯವಾಗುತ್ತೆ, ಸ್ವಲ್ಪ ದಿವಸಕ್ಕೆ ಸತ್ತು ಹೋಗ್ತೀವಿ, ಹೈ ಶುಗರ್ ಆಗುತ್ತೆ, ನಾನಾ ಥರ ಕಾಂಪ್ಲಿಕೇಶನ್ ಆಗ್ಬಿಡುತ್ತೆ. ಅದು ಬಿಟ್ಟು ಇದು ಬಂದಿದೆ ಪ್ರಾರಬ್ಧ, ಈಗ ನಾನು ಇದನ್ನು ಹೋಗಲಾಡಿಸೋಕೆ ನನ್ನ ಪ್ರಯತ್ನ ಮಾಡ್ತೀನಿ, ಸ್ವಪ್ರಯತ್ನದಿಂದ ಇದರ ಫಲವನ್ನು ಆದಷ್ಟು ಕಡಿಮೆ ಮಾಡ್ತೀನಿ. ಇದು ಕೂಡ ಕರ್ಮನೇನೇ, ಹೊಸ ಪ್ರಯತ್ನ ಮಾಡೋದು. ಹಳೆ ದುಷ್ಕರ್ಮ ನಮಗೆ ಸರಿಯಾಗಿ ಗೊತ್ತಿರಲ್ಲ, ಅದು ಹೀಗೆ ವ್ಯಕ್ತವಾಗ್ತಾ ಇದೆ. ನಮ್ಮಿಂದ ಈ ಥರ ಎಕ್ಸಾಕ್ಟ್ ಆಗಿ ನ್ಯೂಟ್ರಲೈಸ್ ಮಾಡೋಕ್ಕಾಗದೆ ಹೋದ್ರೆ, ಪೂರ್ತಿ ಅದನ್ನು ಹೊಡೆದೋಡಕ್ಕೆ ಸಾಧ್ಯ ಇಲ್ಲದೆ ಹೋದ್ರೆ, ಹೊಸ ಪ್ರಯತ್ನವನ್ನು ಮಾಡಿ, ಒಳ್ಳೆಯ ದಿಕ್ಕಿನಲ್ಲಿ ಮಾಡಿ. ಒಳ್ಳೆಯ ಕರ್ಮವನ್ನು ಬೇರೆ ಒಂದು ದಿಕ್ಕಿನಲ್ಲಿ ನಾವು ಮಾಡಿದಾಗ ಹೊಸ ಕರ್ಮ, ಇವಾಗ ಇದರ ಫಲ ಏನಾಗುತ್ತೆ? ಕೆಟ್ಟ ಕರ್ಮ ನಮ್ಮನ್ನು ಈ ಕಡೆ ಎಳ್ಕೊಂಡು ಹೋಗ್ತಾ ಇದೆ, ಒಳ್ಳೆಯ ಕರ್ಮದಿಂದ ಅದನ್ನು ಹೋಗ್ಲಾಡಿಸೋ ಪ್ರಯತ್ನ ಪಡ್ತೀವಿ. ಎಷ್ಟು ಮಟ್ಟಿಗೆ ಅದನ್ನು ನಾವು ಬದಲಾವಣೆ ಮಾಡ್ಬೋದು? ಆವಾಗ ಈ ಸಮಾನಾಂತರ ಚತುರ್ಭುಜವನ್ನು ಕಂಪ್ಲೀಟ್ ಮಾಡಿ, ಪೂರ್ತಿಗೊಳಿಸಿ, ಇದರ ಒಂದು ಕರ್ಣವನ್ನು ಎಳೆಯಿರಿ. ಈ ಕರ್ಣ ಇದೆಯಲ್ಲ, ಇದು ಡೀನ್ ಕರ್ಣ, ಇದು XY ಹಳೆಯ ಪ್ರಾರಬ್ಧ ಕರ್ಮ, ದುಷ್ಕರ್ಮ. XZ ಈಗ ನಾವು ಆ ಕರ್ಮವನ್ನು ಬದಲಾಯಿಸೋಕೆ ಮಾಡ್ತಾ ಇರೋ ಸತ್ಕರ್ಮ. ಆದ್ರಿಂದ ಬರುವಂತ ಪ್ರತಿಫಲ ಏನಾಗುತ್ತೆ?
ಅದು XY ದಿಕ್ಕಿನಲ್ಲೂ ಹೋಗಲ್ಲ, XZ ದಿಕ್ಕಿನಲ್ಲೂ ಹೋಗಲ್ಲ, ಈ ಕರ್ಣದ ದಿಕ್ಕಿನಲ್ಲಿ ಹೋಗುತ್ತೆ. ಯಾವುದದು? XD ದಿಕ್ಕು. ತುಂಬ ಒಳ್ಳೆಯದಾಗೂ ಇರಲ್ಲ, ತುಂಬ ಕೆಟ್ಟದ್ದಾಗೂ ಇರಲ್ಲ, ತುಂಬ ಒಳ್ಳೆಯದಾಗೂ ಇರಲ್ಲ, ಮಧ್ಯ ಮಾರ್ಗದಲ್ಲಿ ಹೋಗುತ್ತೆ. ಆದ್ರಿಂದ ಏನಾಗುತ್ತೆ, ಡಯಾಬಿಟಿಸ್ ಬಂದಿದೆ, ಈ ದುಷ್ಕರ್ಮವನ್ನು ಹೋಗಲಾಡಿಸೋಕ್ಕೆ ನಾನೀಗ ಪ್ರತಿದಿನವೂ ವ್ಯಾಯಾಮ ಮಾಡ್ತೀನಿ, ಆಹಾರದಲ್ಲಿ ನಿಯಂತ್ರಣವನ್ನು ಇಟ್ಕೋತೀನಿ, ಸಿಹಿ ತಿಂಡಿಗಳನ್ನ ಪೂರ್ತಿ ವರ್ಜೆ ಮಾಡ್ತೀನಿ, ಹಾಗಲಕಾಯಿ ರಸ, ಬೇವಿನ ಸೊಪ್ಪು, ಏನೇನು ಬೇಕೋ ಅದೆಲ್ಲ ಔಷಧಿಗಳನ್ನ ತಗೋತೀನಿ, ಅಥವಾ ಅಲೋಪತಿಕ್ ಮಾತ್ರೆ ತಗೋತೀನಿ. ಈ ರೀತಿಯಾಗಿ ನಾವು ಆ ಹಿಂದಿನ ದುಷ್ಕರ್ಮವನ್ನು ಹೋಗಲಾಡಿಸೋಕ್ಕೆ, ರೋಗದ ಉಲ್ಬಣತೆಯನ್ನು ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಬಹಳ ಮಟ್ಟಿಗೆ ಅದನ್ನು ಹತೋಟಿಯಲ್ಲಿ ಇಟ್ಕೋಬಹುದು. ದೀರ್ಘಕಾಲ ಆರೋಗ್ಯದಿಂದ ನಾವು ಬದುಕಿರಬಹುದು. ಶುಗರ್ ಆವಾಗವಾಗ ಟೆಸ್ಟ್ ಮಾಡಿಕೊಂಡು ಬೇಕಾದಂಥ ಕ್ರಮಗಳನ್ನು ತಗೋತಾ ಇರ್ಬೋದು. ಇದು ದೃಢ ಕರ್ಮ. ಹಿಂದಿನಿಂದ ನನಗೆ ಅನೇಕ ಪ್ರವೃತ್ತಿಗಳು ಬಂದಿರ್ಬೋದು, ದುಷ್ಟ ಪ್ರವೃತ್ತಿಗಳು, ಕೋಪ ಮಾಡ್ಕೋಬೇಕು ಅನ್ನೋದು ಅನೇಕ ಜನ್ಮಗಳಿಂದ ಬಂದ್ಬಿಟ್ಟಿರುತ್ತೆ. ಅದನ್ನು ಹೋಗಲಾಡಿಸೋಕೆ ಏನ್ ಮಾಡಬೇಕು? ಇವಾಗ ನನ್ನನ್ನು ನಾನು ಸರಿಯಾಗಿ ವೀಕ್ಷಣೆ ಮಾಡ್ಕೋಬೇಕು, ನನ್ನ ಸ್ವಭಾವವನ್ನು. ಏನೇನು ಕೆಟ್ಟ ಕೆಟ್ಟ ಪ್ರವೃತ್ತಿಗಳಿದೆಯೋ ಅದೆಲ್ಲ ಒಂದ್ ಕಡೆ ಗುರುತು ಹಾಕೋಬೇಕು. ನನ್ನಲ್ಲಿ ಕೋಪ ಇದೆ, ಸಿಡುಕಿದೆ, ಸ್ವಾರ್ಥತೆ ಇದೆ, ಅಹಂಕಾರ ಇದೆ, ಹೊಟ್ಟೆ ಕಿಚ್ಚಿದೆ, ಎಲ್ಲ ಗುರುತು ಹಾಕೊಳ್ಳಿ. ಇನ್ನೊಂದು ಕಡೆ ಪ್ಲಸ್ ಪಾಯಿಂಟ್ಸ್ ಹಾಕೊಳ್ಳಿ, ನಮ್ಮಲ್ಲಿರುವ ಉತ್ತಮ ಗುಣಗಳು. ಇತರನ್ನ ಕಂಡ್ರೆ ನನಗೆ ಕನಿಕರ ಇದೆ, ಸಹಾಯ ಮಾಡಬೇಕು ಅನ್ನೋ ಬುದ್ಧಿ ಇದೆ, ಅಧ್ಯಾತ್ಮ ಸೇವೆ ಮಾಡಬೇಕು ಅಂತ ಬುದ್ಧಿ ಇದೆ, ಸದ್ವ್ಯಾಸಂಗ ಮಾಡಬೇಕು ಅಂತ ಬುದ್ಧಿ ಇದೆ, ಏಕತೆಯನ್ನು, ಸಹೋದರ ಭಾವನ ಜೀವನದಲ್ಲಿ ಅನುಷ್ಠಾನ ಮಾಡಬೇಕು ಅನ್ನೋ ಒಂದು ಪ್ರವೃತ್ತಿ ಇದೆ. ಇದನ್ನೆಲ್ಲ ಪಾಸಿಟಿವ್ ಸೈಡ್. ಈಗ ಕ್ರಮಕ್ರಮವಾಗಿ ಈ ನಿಮ್ಮಲ್ಲಿರುವ ಒಳ್ಳೆಯ ಗುಣಗಳಿಗೆ ಪುಷ್ಟಿ ಕೊಡ್ತಾ ಹೋಗೋದು, ಜೀವನದಲ್ಲಿ ಇದನ್ನು ಅನುಷ್ಠಾನ ಮಾಡ್ತಾ ಹೋಗೋದು. ನಮ್ಮಲ್ಲಿರೋ ಶಕ್ತಿ, ಸಾಮರ್ಥ್ಯ ಏನಿದೆ, ಇತರರಿಗೆ ತಿಳುವಳಿಕೆ ಹೇಳೋ ಒಂದು ಸಾಮರ್ಥ್ಯ ಇರ್ಬೋದು, ಜ್ಞಾನವನ್ನು ಇತರರಿಗೆ ಹಂಚಿಕೊಳ್ಳೋ ಸಾಮರ್ಥ್ಯ ಇರ್ಬೋದು, ಲೇಖನಗಳನ್ನು ಬರೆಯೋ ಸಾಮರ್ಥ್ಯ ಇರ್ಬೋದು, ಅಥವಾ ಭಾಷಣ ಕೊಡೋ ಸಾಮರ್ಥ್ಯ ಇರ್ಬೋದು, ಪಾಠ ಹೇಳ್ಕೊಡೋ ಸಾಮರ್ಥ್ಯ ಇರ್ಬೋದು, ರೋಗ ನಿವಾರಣೆ ವಾಸಿ ಮಾಡುವಂಥ ಸಾಮರ್ಥ್ಯ ಇರ್ಬೋದು. ಈ ಒಳ್ಳೆಯ ಸಾಮರ್ಥ್ಯವನ್ನು ಬೆಳೆಸ್ಕೊಂಡು ಇತರರ ಸೇವೆಗೋಸ್ಕರ ಅದನ್ನು ಉಪಯೋಗ ಮಾಡೋದು ಕಲಿಬೇಕು. ಹೀಗೆ ಕ್ರಮಕ್ರಮವಾಗಿ ನಾವು ಕರ್ಮವನ್ನು ಮಾಡ್ತಾ ಹೋದ್ರೆ ಅದೃಢವಾಗಿರ್ತಕ್ಕಂಥ ದುಷ್ಕರ್ಮವನ್ನೆಲ್ಲ ತೋಡದು ಹಾಕ್ಬೋದು. ನಮ್ಮ ಹಿಂದಿನ ಕರ್ಮ ನಂಗೆ ಸರಿ ಗೊತ್ತಿಲ್ವಲ್ಲಪ್ಪ, ನನಗೆ ಗೊತ್ತಿಲ್ವಲ್ಲ, ನಾ ಯಾರು ಕೆಟ್ಟದ್ದು ಮಾಡೋದ್ನೋ ನಂಗೆ ಗೊತ್ತಿಲ್ವಲ್ಲ, ಅವ್ರು ಹುಡ್ಕೊಂಡು ಹೋಗಿ ಒಳ್ಳೇದು ಮಾಡೋಕ್ಕೆ ಅಂದರೆ ಅವ್ರಿಗೆ ನಾವು ಒಳ್ಳೇದು ಮಾಡಬೇಕು ಅಂತಿಲ್ಲ. ಬ್ಯಾಂಕ್ನಲ್ಲಿ ಸಾಲ ತಗೊಂಡಿದ್ರಿ, ಅದಕ್ಕೆ ಸಾಲ ಕೊಡ್ತಾ ಬಂದ್ರೆ ಸಾಕು. ಒಟ್ಟಿನಲ್ಲಿ ಯಾರ್ಯಾರದೇ ಇರ್ಬೋದು ಅದರಲ್ಲಿ ಸಾಲದಲ್ಲಿ. ಈಗ ನೀವು ಜಮಾ ಮಾಡ್ತಾ ಹೋಯ್ತು ಅಂದ್ರೆ ಆ ಸಾಲಗಳೆಲ್ಲ ತಾನೇ ತೀರ್ತಾ ಬರುತ್ತೆ. ಆದ್ರಿಂದ ನಾವು ಇವಾಗ ಏನ್ ಮಾಡ್ಬೋದು, ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲು ಮಾಡ್ಕೋಬೇಕು. ಸ್ವಪ್ರಯತ್ನದಿಂದ ಮಾಡೋ ಕೆಲಸವನ್ನೆಲ್ಲ ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಹೋಗ್ಬೇಕು. ಕ್ರಮಕ್ರಮವಾಗಿ ನಮ್ಮ ಅಹಂಕಾರವನ್ನು ಕಡಿಮೆ ಮಾಡ್ತಾ ಹೋಗ್ಬೇಕು. ಅಹಂಕಾರ, ಸ್ವಾರ್ಥತೆ ಬಿಡೋದಕ್ಕೆ ಅತ್ಯುತ್ತಮ ಉಪಾಯ ಅಂತ ಹೇಳಿದ್ರೆ ಸೇವೆ. ಒಂದು ಅಧ್ಯಾತ್ಮ ಸಂಸ್ಥೆಯಲ್ಲಿ ಅಥವಾ ಬೇರೆ ಸೋಷಿಯಲ್ ವರ್ಕ್ ಆದರೂ ಆಗ್ಬೋದು, ಸಾಮಾಜಿಕವಾಗಿ ಮಾಡ್ತಕ್ಕಂಥ ಒಳ್ಳೆಯ ಕೆಲಸ, ಟೀಸ್ ಆಫ್ ಕಲಾಡ್ರ ಸರ್ವಿಸ್ ಮಾಡ್ತಾ ಇದೆಯಲ್ಲ, ಸೇವೆ. ಈ ರೀತಿಯಾಗಿ ಯಾವ ಸೇವೆ ನಮ್ಮಿಂದ ಸಾಧ್ಯವಾಗುತ್ತೋ ಅದು. ಎಲ್ರಿಗೂ ಭಾಷಣ ಕೊಡೋಕ್ಕಾಗಲ್ಲ, ಎಲ್ರಿಗೂ ಲೇಖನವೇ ಬರೆಯೋಕ್ಕಾಗಲ್ಲ, ಆದರೆ ಎಲ್ರಿಗೂ ಮಾತಾಡೋಕೆ ಸಾಧ್ಯ. ಅಕ್ಕಪಕ್ಕದವ್ರ ಜೊತೆಯಲ್ಲಿ ಸುಮ್ಮನೆ ಕಾಡು ಹರಟೆ ಹೊಡೆಯೋದ್ರ ಬದಲಿ ಅವರ ಸಮಸ್ಯೆಗಳನ್ನು ತಿಳ್ಕೊಂಡು ಅದಕ್ಕೆ ನಿವಾರಣೆ ಉಪಾಯಗಳನ್ನು ಹೇಳೋದು ಥಿಯಾಸಫಿಯ ದೃಷ್ಟಿಯಿಂದ. ಅವರು ಸ್ವಲ್ಪ ಥಿಯಾಸಫಿ ಬುಕ್ಸ್ ಕೊಡೋದು ಓದಿ ಅಂತ. ಅವ್ರಿಗೇನಾದ್ರೂ ಸಂದೇಹ ಬಂದರೆ ಸ್ವಲ್ಪ ಪರಿಹಾರ ಮಾಡೋದು, ಅವ್ರನ್ನ ಇಲ್ಲಿ ಮೀಟಿಂಗಿಗೆ ಕರ್ಕೊಂಡ್ಬರೋದು. ಇದೆಲ್ಲ ನಾವು ಮಾಡ್ಬೋದಂತ ಉತ್ತಮವಾದಂಥ ಸೇವೆ. ಅದೇ ರೀತಿಯಲ್ಲಿ ನಮಗೆ ಏನು ಸಾಧ್ಯವೋ ಅದು, ಬಡ ಮಕ್ಕಳಿಗೆ ಪಾಠ ಹೇಳ್ಕೊಡೋನು, ನಿಮ್ಮ ಕೆಲಸದವರು, ನಿಮ್ಮ ಹಾಲು ತಂದ್ಕೊಡೋನು, ಬಟ್ಟೆ ಐರನ್ ಮಾಡೋನು, ತರಕಾರಿ ತಂದ್ಕೊಡೋನು, ಅವ್ರ ಮಕ್ಕಳು ಅವರು ಶಾಲೆಯಲ್ಲಿ ಓದೋ ಶಕ್ತಿ ಇಲ್ಲದೆ ಮನೆಯಲ್ಲೇ ಇತ್ತು ಅಂತ ಹೇಳಿದ್ರೆ ಅಂಥವ್ರನ್ನ ಸೇರಿಸಿ ಅವ್ರಿಗೆ ಪಾಠ ಹೇಳ್ಕೊಡೋದು. ಅಥವಾ ಅವ್ರಿಗೆ ಶಾಲೆಗೆ ಹೋಗ್ತಾ ಇದ್ರೆ ಬೇರೆ ಟೈಮ್ನಲ್ಲಿ ಅವ್ರಿಗೆ ಸ್ವಲ್ಪ ಟ್ಯೂಷನ್ ಹೇಳ್ಕೊಡೋದು. ಯಾವ ರೀತಿ ಆಗುತ್ತೋ ಆ ರೀತಿ ಪ್ರತಿಯೊಬ್ಬರಿಗೂ ಏನಾದರೂ ಸೇವೆ ಮಾಡೋಕ್ಕೆ ಸಾಧ್ಯವೇ ಇದ್ದೇ ಇದೆ.
ಆ ಕೆಲಸವನ್ನು ನಾವು ಒಬ್ಬೊಬ್ಬರು ಕೈಗೊಳ್ಬೇಕು. ಸೇವೆಯ ಮೂಲಕ ನಮ್ಮ ಉತ್ತಮ ಸ್ವಭಾವ ಅದಕ್ಕೆ ಪುಷ್ಟಿ ಕೊಡ್ತೇವೆ, ಜೊತೆಗೆ ಹಿಂದಿನ ದುಷ್ಕರ್ಮವನ್ನು ತೊಡೆದು ಹಾಕ್ತೇವೆ. ಹೀಗೆ ಪ್ರಾರಬ್ಧ ಕರ್ಮವನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ. ಮದರ್ ತೆರೇಸರವರು ಅವರು ಕೇವಲ ಒಂದು ನನ್ನಾಗಿದ್ದು, ಸಾಧಾರಣ ಮಟ್ಟದಲ್ಲಿ ಒಂದು ಟೀಚರ್ ಆಗಿದ್ರು ಒಂದು ಸ್ಕೂಲ್ನಲ್ಲಿ. ಆದರೆ ಅಲ್ಲಿ ಪಕ್ಕದಲ್ಲಿ ಈ ಸ್ಲಮ್ಮು, ಆ ಮಕ್ಕಳೆಲ್ಲ ಸುಮ್ಮನೆ ಕಾಲ ಕಳೀತಾ ಇದ್ರು, ಆಟ ಜಗಳ. ಇವರು ಅನ್ನಿಸ್ತು ಒಂದು ಸ್ವಲ್ಪ ಅವ್ರಿಗೆ ಯಾಕೆ ನಾನು ಅಕ್ಷರ ಕಲಿಸಬಾರ್ದು ಅಂತ. ಆಕೆ ಬಂದಿದ್ದು ಝೆಕೋಸ್ಲೋವಾಕಿಯೇನೋ ಏನೋ ಬೇರೆ ದೇಶ, ಹಿಂದಿ ಕಲಿತು ಆ ಮಕ್ಕಳನ್ನ ಕರೆದು ಮರಳ ಮೇಲೇನೆ ಹಿಂದಿ ಅಕ್ಷರಗಳನ್ನ ತಿದ್ದು ಹಾಕರು. ಒಂದು 5-6 ಮಕ್ಕಳು ಬಂದರು, ಅಕ್ಷರಗಳನ್ನ ಕಲಿತು. ಆವಾಗ ಆ ತಂದೆ ತಾಯಿಗಳು ಅನ್ನಿಸ್ತು ಈಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಒಂದು ಗುಡಿಸಲು ಹಾಕಿಕೊಟ್ರು, ಒಂದು ಬೋರ್ಡ್ ತಂದು ಕೊಟ್ರು. ಅಲ್ಲಿ ಆ ಬೋರ್ಡ್ ಮೇಲೆ ಬರೆದು ಆ ಮಕ್ಕಳಿಗೆ ವಿದ್ಯೆ ಕಲಿಸೋಕೆ ಪ್ರಾರಂಭ ಮಾಡಿದ್ರು. ಆಮೇಲೆ ಅದೇ ಕ್ರಮೇಣ ಒಂದು ಶಾಲೆ ಆಯಿತು, ಹೆಚ್ಚು ಮಕ್ಕಳು ಬರೋಕೆ ಪ್ರಾರಂಭ ಮಾಡಿದ್ರು. ಆಗ ಇವರು ಇನ್ನೊಂದು ದೊಡ್ಡ ಶಾಲೆಯನ್ನು ತೆರೆದ್ರು. ಆಮೇಲೆ ನೋಡಿದ್ರು ಬೀದಿಲಿ ಬಿದ್ದಿರೋರು, ಎಷ್ಟೊಂದು ನಿರ್ಗತಿಕರು, ರೋಗಿಗಳು ಸಾಯ್ತಾ ಇರೋ ಸ್ಥಿತಿಯಲ್ಲಿದ್ದಾರೆ, ಯಾರೂ ಅವ್ರನ್ನ ಕೇರ್ ಮಾಡ್ತಾ ಇಲ್ಲ. ಅಂಥವ್ರನ್ನ ಕರ್ಕೊಂಡ್ಬಂದು ತಮ್ಮ ಆಶ್ರಮದಲ್ಲಿ ಉಪಚಾರ ಮಾಡಿದ್ರು. ಕುಷ್ಠರೋಗಿಗಳನ್ನ ಯಾರು ಹತ್ರ ಸೇರಿಸ್ತಾ ಇರಲಿಲ್ಲ. ಆ ಕುಷ್ಠರೋಗಿಗಳಿಗೆಲ್ಲ ಔಷಧಿ ಕೊಟ್ಟು ಅವ್ರಿಗೆ ಕಾಯಿಲೆ ವಾಸಿ ಆದ್ಮೇಲೆ ಒಂದು ಉದ್ಯೋಗ ಕಲಿಸ್ಕೊಟ್ಟು, ನೇಯೋ ಕೆಲಸ, ಬಟ್ಟೆಗಳನ್ನ ಅವ್ರ ಕೈಲಿ ನೇಯಿಸಿ ಅದನ್ನ ಮಾರಾಟ ಮಾಡಿ ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋಂಗೆ ಮಾಡಿದ್ರು. ಎಲ್ಲ ಕ್ರಮಕ್ರಮವಾಗಿ ಮಾಡುವಂತ ಕೆಲಸಗಳು. ಇವ್ರು ಯಾವಾಗ ಈ ಒಳ್ಳೆ ಕೆಲಸದಲ್ಲಿ ತೊಡಗಿದ್ರು, ಬೇರೆಯವ್ರು ಬಂದವ್ರ ಜೊತೆಲಿ ಸೇರ್ಕೊಂಡು ಅದೇ ಒಂದು ಆರ್ಡರ್ ಆಯಿತು. ಕೊನೆಗೆ ಪೋಪ್ ಅದನ್ನ ರೆಕಗ್ನೈಸ್ ಮಾಡಿ ಇವರೊಬ್ಬ ಒಂದು ಶಾಖೆಯನ್ನು ಬೇರೆ ಪ್ರತ್ಯಾಖ್ಯೆ ಮಾಡಿದ್ರು. ಅದು ಇವತ್ತು ಕೂಡ ನಡ್ಕೊಂಡು ಹೋಗ್ತಾ ಇದೆ. ಒಂದು ಇನಿಷಿಯೇಟಿವ್, ಒಂದು ಸಣ್ಣ ಕೆಲಸದಿಂದ ಪ್ರಾರಂಭ ಆಯಿತು. ಆ ಬಡ ಮಕ್ಕಳು 4-5 ಮಕ್ಕಳಿಗೆ ಅಕ್ಷರ ಕಲಿಸ್ಕೊಳ್ಳೋ ಕೆಲಸದಿಂದ ಅವರ ಸೇವೆ ಪ್ರಾರಂಭ ಆಯಿತು. ಅದರಿಂದ ಪ್ರತಿಯೊಬ್ಬರು ಕೂಡ ನಮ್ಮ ಮಟ್ಟದಲ್ಲಿ ನಾವು ಸೇವೆ ಮಾಡೋಕ್ಕೆ ಸಾಧ್ಯ, ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋಕೆ ಸಾಧ್ಯ. ಈ ರೀತಿ ಮಾಡಿದಾಗ ದುಷ್ಕರ್ಮ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ನಮ್ಮ ಆತ್ಮದಿಂದ ಹೆಚ್ಚು ಹೆಚ್ಚು ಶಕ್ತಿ ನಮಗೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ದೇಹಾತ್ಮನ ಪ್ರಭಾವ ಕಡಿಮೆ ಆಗುತ್ತೆ, ಜೀವಾತ್ಮನ ಪ್ರಭಾವ ಜಾಸ್ತಿ ಆಗ್ತಾ ಬರುತ್ತೆ. ನಮ್ಮ ಪ್ರಜ್ಞೆ ಕೆಳಗಿನ ಮಟ್ಟದಿಂದ ಮೇಲಿನ ಮಟ್ಟಕ್ಕೆ ಏರೋದಕ್ಕೆ ಪ್ರಾರಂಭ ಆಗುತ್ತೆ. ಪ್ರಾರಬ್ಧ ಕರ್ಮಕ್ಕೆ ನಾವು ಏನೂ ಮಾಡಲಿಲ್ಲ ಅಂದ್ರೆ, ಅದನ್ನು ಹೋಗ್ಲಾಡ್ಸೋಕೆ ನಾವು ಯಾವ ಪ್ರಯತ್ನವನ್ನು ಮಾಡಲಿಲ್ಲ ಅಂದ್ರೆ ಅದು ಯಾವ ರೀತಿ ನಮ್ಮ ಜೀವನದಲ್ಲಿ ವ್ಯಕ್ತವಾಗುತ್ತೆ ಅನ್ನೋದಕ್ಕೆ ಒಂದು 2-3 ಉದಾಹರಣೆಗಳು ಕೊಡ್ತೀನಿ. ಎಡ್ಗರ್ ಕೇಸಿ ಅಂತ ಹೇಳಿ ಹಿಂದಿನ ಶತಮಾನದಲ್ಲಿ ಅಮೆರಿಕಾದಲ್ಲಿ ವರ್ಜಿನಿಯಾ ದೇಶದಲ್ಲಿ ಇದ್ದವರು, ಅವರಿಗೆ ಯೋಗ ದೃಷ್ಟಿ, ಅವರು ಹಿಪ್ನಟೈಸ್ ಮಾಡಿಕೊಂಡಾಗ ಯೋಗ ದೃಷ್ಟಿ ಬರ್ತಾ ಇತ್ತು. ಆಗ ಒಬ್ಬ ರೋಗಿಯ ಹೆಸರು, ಅವನ ಹುಟ್ಟಿದ ತಾರೀಕು ಅದು ಹೇಳಿಬಿಟ್ರೆ ಅವನು ಎಷ್ಟೇ ದೂರದಲ್ಲಿರಲಿ ಅವನಿಗೆ ಆ ರೋಗ ಬಂದಿರೋದಕ್ಕೆ ಏನು ಕಾರಣ, ಅದಕ್ಕೇನು ಔಷಧಿ ಕೊಡಬೇಕು ಅದನ್ನು ಹೇಳೋರು. ಕೆಲವು ಸಂದರ್ಭಗಳಲ್ಲಿ ಆ ರೋಗ ಬರೋದಕ್ಕೆ ಕಾರಣ ಹಿಂದಿನ ಜನ್ಮದಲ್ಲಿದೆ ಅಂತ ಹೇಳಿ ಆ ಹಿಂದಿನ ಜನ್ಮವನ್ನು ಕೂಡ ವಿವರಿಸ್ತಾ ಇದ್ರು. ಉದಾಹರಣೆಗೆ ಒಬ್ಬ ಬಹಳ ಕಡುಬಡವ ಅಂದ್ರೆ ಅವನು ಟೈಲರ್ ಆಗಿ ಕೆಲಸ ಮಾಡ್ತಾ ಇದ್ದ. ಆದರೆ ಲಂಡನ್ನಿನ ಒಂದು ಸ್ಲಮ್ನಲ್ಲಿ ಅವನಿದ್ದದ್ದು, ಹೆಚ್ಚು ಸಂಪಾದನೆ ಇಲ್ಲ, ಅವನಿಗೆ ಹೆಂಡತಿ 5 ಜನ ಮಕ್ಕಳು, ಅವ್ರನ್ನ ಸಾಕೋ ಚೈತನ್ಯ ಇಲ್ಲ. ಅವನು ಅಮೆರಿಕಾದಲ್ಲಿದ್ದಂಥ ಅವನ ಬಂಧುಗಳಿಂದ ಹಣ ತೆಗೆದುಕೊಂಡು ಅವ್ರನ್ನ ಸಾಕ್ತಾ ಇದ್ದ. ಯಾಕೆ ನನಗೆ ಇಷ್ಟು ಕಡು ಬಡತನ ಬಂದಿದೆ ಅಂತ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ಹಿಂದೆ ಒಂದು ಜನ್ಮದಲ್ಲಿ 2 ಜನ್ಮಗಳ ಹಿಂದೆ ನೀನು ಒಳ್ಳೆಯ ಅಧಿಕಾರದಲ್ಲಿದ್ದೆ, ರೋಮ್ನಲ್ಲಿ ಚೆನ್ನಾಗಿ ನಿನಗೆ ಸಂಬಳ ಬರ್ತಾ ಇತ್ತು, ಆದ್ರೂ ಲಂಚಕ್ಕೆ ಕೈ ನೀಡ್ತಾ ಇದ್ದೆ, ಬೇಕಾದಷ್ಟು ಲಂಚ ತಗೊಂಡೆ, ಅಧಿಕಾರದ ದುರುಪಯೋಗ ಮಾಡಿಕೊಂಡೆ. ಅದರ ಫಲವಾಗಿ ಈ ಜನ್ಮದಲ್ಲಿ ನೀನು ಬಡತನವನ್ನು ಅನುಭವಿಸ್ತಾ ಇದೀಯಾ. ಎಷ್ಟೊಂದು ಜನರನ್ನ ನೀನು ಪೀಡಿಸಿ ಅವರಿಂದ ಹಣ ತಗೊಂಡು ಅವ್ರಿಗೆ ಹಣದ ಅಭಾವವನ್ನು ಉಂಟು ಮಾಡಿದೆಯಲ್ಲ, ಆ ಹಣದ ಅಭಾವ ಹೇಗಿರುತ್ತೆ ಅನ್ನೋದನ್ನ ನೀನು ಕಲಿಬೇಕಾಗಿದೆ. ಈಗ ಆ ಬಡತನವನ್ನು ಅನುಭವಿಸಿ ನೀನು ಪಾಠವನ್ನು ಕಲಿಬೇಕಾಗಿದೆ ಅಂತ ಹೇಳಿ ಎಡ್ಗರ್ ಕೇಸಿಯವರು ಹೇಳಿದ್ರು. ಹಾಗೆ ಇನ್ನೊಬ್ಬ ಮನುಷ್ಯ ಕರ್ನಲ್ ಆಗಿದ್ದಾನೆ, ಆರ್ಮಿನಲ್ಲಿ, ಸೈನ್ಯದಲ್ಲಿ.
ಬಟ್ ಹಿ ವಾಸ್ ಸಫರಿಂಗ್ ಫ್ರಮ್ ಲ್ಯಾಕ್ ಆಫ್ ಸೆಲ್ಫ್ ಎಸ್ಟೀಮ್. ತನ್ನಲ್ಲಿ ತನಗೆ ವಿಶ್ವಾಸ ಇಲ್ಲ, ಆತ್ಮವಿಶ್ವಾಸದ ಕೊರತೆ, ತನ್ನಲ್ಲೇ ತನಗೆ ನಂಬಿಕೆ ಇಲ್ಲ. ಯಾಕೆ ಅವನಿಗೆ ಇಂಥ ಒಂದು ದುಸ್ಥಿತಿ ಬಂದಿದೆ? ಎಲ್ಲರ ಜೊತೆಯಲ್ಲಿ ಬೆರೆಯೋದಕ್ಕೆ ಅವನಿಗೆ ಧೈರ್ಯ ಇಲ್ಲ, ಯಾವಾಗಲೂ ಹಿಂಜರಿಯೋ ಮನೋಭಾವ. ಅವನ ಹಿಂದಿನ ಒಂದು ಜನ್ಮದಲ್ಲಿ ಅವನು ಪತ್ರಕರ್ತನಾಗಿದ್ದಂತೆ, ಟೀಕೆ ಮಾಡುವಂಥವನು, ಕ್ರಿಟಿಕ್ ವೃತ್ತಿಯಲ್ಲಿದ್ದ. ನಿರ್ದಾಕ್ಷಿಣ್ಯವಾಗಿ ತನಗೆ ಆಗದೇ ಇರೋರ ಕೃತಿಗಳನ್ನ, ಅದು ಚೆನ್ನಾಗಿದ್ರು ಕೂಡ ಅದರಲ್ಲಿರೋ ಹುಳುಕುಗಳನ್ನೇ ದೋಷಗಳನ್ನೇ ಎತ್ತಿ ಹೇಳಿ ಅವರಿಗೆ ಮುಖಭಂಗ ಮಾಡ್ತಾ ಇದ್ದಂತೆ. ಈ ರೀತಿ ನೀನು ಟೀಕೆ ಮಾಡಿ ಅವರಲ್ಲಿದ್ದಂತಹ ಆತ್ಮವಿಶ್ವಾಸವನ್ನ ಹೋಗಲಾಡಿಸದೆ, ಅದರಿಂದ ಈ ಜನ್ಮದಲ್ಲಿ ನಿನಗೆ ಆತ್ಮವಿಶ್ವಾಸವಿಲ್ಲದೆ ನರಳ್ತಾ ಇದೀಯಾ ಅಂತ ಹೇಳಿ. ಇನ್ನೊಬ್ಳು ನೋಡೋದಕ್ಕೆ ಸುಂದರಿ, ಆಟದಲ್ಲಿ ಪ್ರವೀಣಳು, ಆದರೆ ಮೈ ದಪ್ಪ, ಸ್ಥೂಲ, ಓವರ್ ವೆಯ್ಟ್. ಏನು ಮಾಡಿದ್ರು ಆ ತೂಕವನ್ನು ಕಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಪಿಚ್ಯುಟರಿ ಗ್ರ್ಯಾಂಡ್ ಮ್ಯಾಲ್ ಫಂಕ್ಷನ್ ಅಂತ ಹೇಳ್ಬಿಟ್ರು ಡಾಕ್ಟರ್. ಪಿಚ್ಯುಟರಿ ಗ್ರ್ಯಾಂಡ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಹೆಚ್ಚು ಕೊಬ್ಬು ಬಂದು ಸೇರ್ಕೊಳ್ತಾ ಇದೆ. ಇದಕ್ಕೆ ಮದ್ದಿಲ್ಲ. ಇದಕ್ಕೆ ಏನ್ ಕಾರಣ ಅಂತ ನೋಡಿದ್ರೆ, ಆದ್ರೆ ಹಿಂದೆ 2 ಜನ್ಮಗಳಲ್ಲಿ ಹಿಂದೆ ಅವಳು ಒಳ್ಳೆಯ ಆಟಗಾರ್ತಿ, ಸುಂದರಿಯಾಗೂ ಇದ್ಲು, ಸ್ಲಿಮ್ ಆಗೂ ಇದ್ಲು, ಸಣ್ಣಕ್ಕೂ ಇದ್ಲು. ಆದರೆ ಬೇರೆಯವರ ಆಟದ ಸ್ಪರ್ಧೆಗಳಲ್ಲಿ ಬೇರೆಯವರು ಬಂದಾಗ ಯಾರಾದ್ರೂ ಸ್ವಲ್ಪ ಸ್ಥೂಲವಾಗಿದ್ರೆ ಅವ್ರನ್ನ ನೋಡಿ ಅವಹೇಳನ ಮಾಡ್ತಾ ಇದ್ಲು. ಹೇ, ಎಷ್ಟು ದಪ್ಪ ಇದೀಯ ನೀನು ಅಂತ ಹಾಸ್ಯ ಮಾಡೋದು. ಅದ್ರ ಫಲವಾಗಿ ಈ ಜನ್ಮದಲ್ಲಿ ಅವಳು ದಪ್ಪವಾಗಿದ್ದಾಳೆ. ದಪ್ಪವಾಗಿದ್ದವ್ರನ್ನ ಹಾಸ್ಯ ಮಾಡಿದ್ರೆ ಏನಾಗತ್ತೆ, ಅವರು ಇನ್ನೊಂದು ಜನ್ಮದಲ್ಲಿ ದಪ್ಪವಾಗ್ತಾರೆ. ಯಾರು ಕಾಯಿಲೆಯಿಂದ ನರಳ್ತಾ ಇದ್ದವ್ರನ್ನ ನೋಡಿ ಹಾಸ್ಯ ಮಾಡ್ಕೊಂಡು ಹೋದ್ರೆ ಆ ಕಾಯಿಲೆ ನಮ್ಗೆ ಮುಂದಿನ ಜನ್ಮದಲ್ಲಿ ಬರುತ್ತೆ. ಮಾಡಿದ್ದನ್ನ ಮಹಾರಾಯ. ನಾವು ಯಾರನ್ನ ಇತರಲ್ಲಿ ದೋಷಗಳನ್ನ ಕಂಡುಹಿಡಿದು ಅಪಹಾಸ್ಯ ಮಾಡ್ತೀವೋ ಆ ದೋಷ ನಮ್ಮೊಳಗೆ ಬಂದು ಸೇರುತ್ತೆ. ಆದ್ರಿಂದ ಈ ಕ್ರಿಯೆ ಪ್ರತಿಕ್ರಿಯೆ ಸಮ ಮತ್ತು ವಿರುದ್ಧ. ಈ ಜನ್ಮದಲ್ಲಿ ಬರ್ಬೋದು, ಮುಂದಿನ ಜನ್ಮದಲ್ಲಿ ಬರ್ಬೋದು, ಇನ್ಯಾವುದೋ ಜನ್ಮದಲ್ಲಿ ಬರ್ಬೋದು. ಆದ್ರೆ ಬರೋದು ಮಾತ್ರ ಖಂಡಿತ. ಅದನ್ನ ತೋಡ ಹಾಕೋದಕ್ಕೆ ಮಾರ್ಗಗಳೇನು? ನಿಷ್ಕಾಮ ಕರ್ಮ, ಆಸೆ ಇಲ್ಲದೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡ್ತಕ್ಕಂಥ ಸತ್ಕರ್ಮ. ನಮ್ಮ ಕ್ಯಾರೆಕ್ಟರ್, ಚಾರಿತ್ರ್ಯವನ್ನು ಶುದ್ಧವಾಗಿಟ್ಕೊಳ್ಳೋದು. ನಮ್ಮ ದೇಹ, ನಮ್ಮ ಭಾವನೆಗಳು, ನಮ್ಮ ಮನಸ್ಸು ಪ್ರತಿಯೊಂದನ್ನು ಶುದ್ಧವಾಗಿಟ್ಕೊಳ್ಳೋದು. ಉತ್ತಮವಾದ ಆಕಾಂಕ್ಷೆಗಳನ್ನು ಬೆಳೆಸ್ಕೊಳ್ಳೋದು. ಧ್ಯೇಯಗಳು, ಯಾಕೆಂದ್ರೆ ಧ್ಯೇಯಗಳೆಲ್ಲ ಕಾರಣದೇಹಕ್ಕೆ ಸೇರಿರೋದು. ಕಾರಣದೇಹದಲ್ಲಿ ನಾವು ಮಾಡೋ ಒಂದೊಂದು ಧ್ಯೇಯ, ಒಂದೊಂದು ಆಕಾಂಕ್ಷೆಗೂ 125 ಅಂಕ. ನಾನು ಬುದ್ಧನಂತಾಗಬೇಕು, ನಾನು ಜೀಸಸ್ ಕ್ರೈಸ್ಟ್ ಅಂತಾಗಬೇಕು, ನಾನು ಗುರು ನಾನಕನಂತಾಗಬೇಕು, ನಾನು ಮದರ್ ತೆರೇಸಾ ಅಂತಾಗಬೇಕು, ನಾನು ಲೋಕ ಕಲ್ಯಾಣ ಮಾಡ್ತಕ್ಕಂಥ ಸೇವಕಿ ಅಥವಾ ಸೇವಕನಾಗಬೇಕು ಅನ್ನೋ ಉನ್ನತ ಆಕಾಂಕ್ಷೆಯನ್ನು ಬೆಳೆಸ್ಕೊಳ್ಬೇಕು, ಅಭಿವೃದ್ಧಿ ಮಾಡ್ಕೋಬೇಕು. ನಮ್ಮ ನಡತೆಯಲ್ಲಿ ಅದನ್ನು ಆಚರಿಸಬೇಕು. ಬರೀ ಸಂಕಲ್ಪ ಮಾಡಿಕೊಂಡ್ರೆ ಸಾಲದು, ಅನುಷ್ಠಾನಗತವಾಗಬೇಕು. ಯಾವಾಗ ಇಂತಹ ಒಂದು ಪರಿಶುದ್ಧವಾದ ಜೀವನವನ್ನು ನಾವು ಜೀವಿಸೋದಕ್ಕೆ ಪ್ರಾರಂಭ ಮಾಡ್ತೀವೋ ಆಗ ಕ್ರಮೇಣ ನಮ್ಮ ಕಾರಣದೇಹ ಬೆಳೆಯೋಕೆ ಪ್ರಾರಂಭ ಆಗತ್ತೆ. ಬುದ್ಧಿದೇಹ, ಆತ್ಮದೇಹ ಇಚ್ಛಾಶಕ್ತಿಯನ್ನು ಬೆಳೆಸ್ಕೊಂಡಷ್ಟು ನಮ್ಮ ದೋಷಗಳನ್ನು ಬಿಡಬೇಕಾದ ಇಚ್ಛಾಶಕ್ತಿಯನ್ನು ನಾವು ಬೆಳೆಸ್ಕೋಬೇಕು. ಆವಾಗ ಆತ್ಮದೇಹ ಬೆಳೆಯೋಕೆ ಪ್ರಾರಂಭ. ಯೋಗಾಸನಗಳು ಮಾಡೋದು, ಪ್ರಾಣಾಯಾಮ ಮಾಡೋದು, ಯೋಗಾಸನಗಳನ್ನು ಮಾಡಬೇಕಾದ್ರೆ ಇಚ್ಛಾಶಕ್ತಿ ಬೇಕು. ದೇಹ ಪ್ರೊಟೆಸ್ಟ್ ಮಾಡುತ್ತೆ, ಇಲ್ಲಿ ನೋಯುತ್ತೆ, ಅಲ್ಲಿ ನೋಯುತ್ತೆ, ಮಾಡೋದು ಬೇಡಪ್ಪ. 2 ದಿನ ಮಾಡಿ 3ನೇ ದಿನ ತಾನೇ ನೋವು ಕಮ್ಮಿ ಆಗುತ್ತೆ. ಆ ಮಾಂಸ ಖಂಡಗಳು ನಿರ್ವೀರ್ಯವಾಗಿರೋದ್ರಿಂದ ನೋವು ಬರುತ್ತೆ. ಅದಕ್ಕೆ ಸ್ವಲ್ಪ ಶಕ್ತಿ ಸೇರಿದ ಮೇಲೆ ನೋವು ಹೊರಟೋಗುತ್ತೆ. ಬೆಟ್ಟ ಹತ್ತಿದ್ರೆ ನಮ್ಮ ಕಾಲು ನೋವು ಬರೋವು, ನಾವು ಬರಲ್ಲ ಅಂತ ಇದ್ವಿ ನಮ್ಮ ತಂದೆಗೆ. ಮಾರನೇ ದಿನ ಬಲವಂತವಾಗಿ ಕರ್ಕೊಂಡು ಹೋಗೋರು. 3 ದಿನ ಬೆಟ್ಟ ಹತ್ತಿದ ಮೇಲೆ ಕಾಲು ನೋವು ಹೊರಟೋಗ್ತಿತ್ತು. ಕ್ರಮವಾಗಿ ಆ ಮಾಂಸಖಂಡ ಬಲಯುತವಾಗುತ್ತೆ. ಈ ರೀತಿಯಾಗಿ ನಮ್ಮ ಇಚ್ಛಾಶಕ್ತಿಯ ಪ್ರಯೋಗದಿಂದ ನಮ್ಮ ಶರೀರದ ಮೇಲೆ, ನಮ್ಮ ಭಾವನೆಗಳ ಮೇಲೆ, ನಮ್ಮ ಯೋಚನೆಗಳ ಮೇಲೆ ಹತೋಟಿಯನ್ನು ನಾವು ಬೆಳೆಸ್ಕೋಬೇಕು. ಈ ರೀತಿ ಮಾಡಿದಾಗ ನಮ್ಮ ಆತ್ಮದೇಹವು ಬೆಳೆಯೋಕೆ ಪ್ರಾರಂಭ ಆಗುತ್ತೆ. ಏಕತೆಯ ಮನೋಭಾವ, ಸಹೋದರ ಭಾವವನ್ನು ಬೆಳೆಸ್ಕೊಂಡ್ರೆ ಬುದ್ಧಿದೇಹ ಬೆಳೆಯುತ್ತೆ. ಹೀಗೆ ಕ್ರಮಕ್ರಮವಾಗಿ
ನಮ್ಮ ಉನ್ನತ ದೇಹಗಳನ್ನು ಬೆಳೆಸ್ಕೊಂಡು ನಮ್ಮ ಜೀವಾತ್ಮನ ಶಕ್ತಿ ಹೆಚ್ಚು ಹೆಚ್ಚು ಧಾರಾಕಾರವಾಗಿ ಜೀವಾತ್ಮನಿಂದ ನಮ್ಮ ದೇಹಾತ್ಮನಿಗೆ ಇಳಿದು ಬರಬೇಕು. ಆಗ ನಮ್ಮ ಮೆದುಳು ಕೂಡ ಬೆಳೆಯಲು ಪ್ರಾರಂಭ ಆಗತ್ತೆ. ಎಡ ಮೆದುಳಿನ ಜೊತೆಗೆ ಬಲ ಮೆದುಳಿನಲ್ಲಿಯೂ ಕೂಡ ಅನೇಕ ಹೊಸ ಹೊಸ ನರತಂತುಗಳು ವೃದ್ಧಿಯಾಗಿ ಶಕ್ತಿಯದ ಮೂಲಕ ಹರಿದು ಅಂತಸ್ಫೂರ್ತಿ ಅಂತರ್ಬೋಧೆ ನಮ್ಮ ಬುದ್ಧಿದೇಹದಿಂದ ಕೆಳಗಿಳಿದು ನಮ್ಮ ಕೃತಿಯಲ್ಲಿ ವ್ಯಕ್ತವಾಗುವ ಪ್ರಾರಂಭ ಆಗತ್ತೆ. ಆತ್ಮಶಕ್ತಿ ಹರಿದು ಬರೋ ಪ್ರಾರಂಭ ಆಗತ್ತೆ. ಆಗ ನಾವು ಕೂಡ ಸಮರ್ಥರಾಗಿರ್ತಕ್ಕಂಥ ಲೋಕ ಸೇವಕರಾಗಿ ಮಾರ್ಪಡ್ತೀವಿ. ಹೀಗೆ ಮದರ್ ತೆರೇಸಾ ಅವರು ಇನ್ನೂ ಅನೇಕ ವ್ಯಕ್ತಿಗಳು ಉತ್ತಮ ಕೆಲಸಗಳನ್ನು ಮಾಡಿದ್ರು. ಹಾಗೆ ನಾವು ಕೂಡ ಲೋಕ ಕಲ್ಯಾಣ ಮಾಡ್ತಕ್ಕಂಥ ಭಗವಂತನ ಕಿಂಕರರಾಗ್ತೀವಿ. ಕ್ರಮೇಣ ಯೋಗ ಮಾರ್ಗವನ್ನು ಪ್ರವೇಶಿಸಿ ಜೀವನ್ಮುಕ್ತರ ಆಗ್ತಕ್ಕಂಥ ಹಾದಿಯಲ್ಲಿ ಮುಂದಕ್ಕೆ ಹೋಗ್ತೇವೆ. ಇಂತಹ ಒಂದು ಶುದ್ಧ ಬಹಳ ಉನ್ನತವಾದಂಥ ಅದೃಷ್ಟ ಅಂತಲೂ ಕರೀಬಾರ್ದು ಅದನ್ನು, ಅಂತಹ ಒಂದು ಚಾನ್ಸ್ ನಮ್ಮ ಒಬ್ಬೊಬ್ಬರಿಗೂ ಇದೆ. ಇದನ್ನ ತಗೊಳ್ಳೋದು ಅಥವಾ ಬಿಡ್ತಕ್ಕಂಥದ್ದು ನಮಗೆ ಸೇರಿದ್ದು. ನಾವು ಪ್ರತಿಯೊಬ್ಬರೂ ಕೂಡ ಆ ದೈವದ ಕಿಡಿಯನ್ನು, ಭಗವಂತನ ಕಿಡಿಯನ್ನು ಬೆಳೆಸಿ ಅದನ್ನು ಒಂದು ಅಗ್ನಿಯನ್ನಾಗಿ ಮಾರ್ಪಡಿಸಿ ನಮ್ಮ ಪ್ರಜ್ಞೆ, ವಿಶ್ವಾತ್ಮನ ಪ್ರಜ್ಞೆಯಲ್ಲಿ ಒಂದಾಗ್ತಕ್ಕಂಥದ್ದು ನಮ್ಮ ಜೀವನದ ಅಂತಿಮ ಗುರಿ. ಈ ಗುರಿಯ ಕಡೆಗೆ ನಾವು ಪ್ರಯತ್ನಪೂರ್ವಕವಾಗಿ ಶ್ರಮಿಸೋಣ.